ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಗ್ರಾಮ ಪಂಚಾಯಿತಿ ಸ್ವಚ್ಛತಾಗಾರರಿಗೆ ಪ್ರತಿ ತಿಂಗಳು ವೇತನ ನೀಡುವಂತೆ ಪಿಡಿಒಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಸೂಚನೆ. ಚಾಮರಾಜನಗರ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ವಚ್ಛತಾಗಾರರಿಗೆ ಪಿಎಫ್ ವಿಮೆ ಕಡ್ಡಾಯ ಮನೆ ಪ್ರತಿ ತಿಂಗಳು 18,838 ರು ವೇತನ ನೀಡಬೇಕು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಹಳೆ ಕೆಡಿಪಿ ಸಭಾಂಗಣದಲ್ಲಿ ನಡೆದ ಪೌರ ಕಾರ್ಮಿಕರ ಕುಂದುಕೊರತೆಗಳ ಕುರಿತ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅವರ ಬೇಡಿಕೆಯಂತೆ ಗ್ರಾಮಗಳ ಸ್ವಚ್ಛತೆ ಕಾಪಾಡುವ ಸ್ವಚ್ಛತಾಗಾರರಿಗೆ ಸಮಸ್ಯೆಯಾಗದಂತೆ ಕುಂದುಕೊರತೆಗಳನ್ನು ನೀಗಿಸಬೇಕು, ಆರೋಗ್ಯ ತಪಾಸಣೆ, ಗುರುತಿನ ಚೀಟಿ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಯಾವುದೇ ಅವರಿಗೆ ಸಮವಸ್ತ್ರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ವಂತ ನಿವೇಶನ ಸೂರು ಇಲ್ಲದ ಶಿವಪುರ ಗ್ರಾಮ ಪಂಚಾಯಿತಿಯ ಪೌರ ಕಾರ್ಮಿಕಳಾದ ನಾಗಮ್ಮ ಅವರಿಗೆ ಮನೆ ನಿರ್ಮಾಣಕ್ಕೆ ಕ್ರಮ ವಹಿಸಬೇಕು. ಗೂಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕ ರಂಗಮ್ಮ ನಿಧನರಾಗಿದ್ದು ಅವರಿಗೆ ಬಾಕಿ ವೇತನ ಉಪಧನ ನೀಡಿಲ್ಲ ಎಂದಾಗ ಕರ ವಸೂಲಾತಿ ಮಾಡಿ 3 ಕಂತಿನಲ್ಲಿ ಕೊಡಿಸುವುದಾಗಿ ಪಿಡಿಒ ತಿಳಿಸಿದರು. ಮಸಣಾಪುರ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕ ಗಣೇಶ ನಿವೃತ್ತಿ ಹೊಂದಿದ್ದು ಅವರಿಗೆ ಬಾಕಿ ವೇತನ ಮತ್ತು ಉಪಧನ ನೀಡಿಲ್ಲ. ಕಾಗಲವಾಡಿ ಮಾದೇವ ಮತ್ತು ರಾಜಮ್ಮ ಅವರಿಗೆ ಬಾಕಿ ವೇತನ ಉಪಧನ ಏಕೆ ನೀಡಿಲ್ಲ ಎಂದು ಮೋನಾರೋತ್ ಪಿಡಿಒ ಕೇಳಿದಾಗ 3 ಕಂತಿನಲ್ಲಿ ಕೊಡಿಸುವುದಾಗಿ ಪಿಡಿಒ ತಿಳಿಸಿದರು. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಮಾತನಾಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಅವರು ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ 5 ತಾಲೂಕಿನ 130 ಗ್ರಾಮ ಪಂಚಾಯಿತಿ ಪಿಡಿಒಗಳು ಹಾಗೂ ಸ್ವಚ್ಛತಾಗಾರರೊಂದಿಗೆ ಕುಂದುಕೊರತೆಗಳ ಸಭೆ ನಡೆಸುವ ಮೂಲಕ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಈ ಸಭೆಯಲ್ಲಿ ಸ್ವಚ್ಛತಾಗಾರರಿಗೆ ಗ್ರಾಮಠಾಣ ವ್ಯಾಪ್ತಿಯ ವಾಸ ಮಾಡಲು ಮನೆ ಕೊಡಬೇಕು, ಪ್ರತಿ 3 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಬೇಕು, ಸರ್ಕಾರದ ಆದೇಶದಂತೆ ಪಿಎಫ್ ಹಣ ಕೊಡಿಸುವಂತೆ ಸರ್ಕಾರದ ಆದೇಶ ಕಾಪಿಯನ್ನು ಕೊಟ್ಟಿದ್ದೇವೆ. ಜಿಲ್ಲೆಯಲ್ಲಿ ಕೆಲಸ ಮಾಡುವ ಸ್ವಚ್ಛತಾಗಾರರಿಗೆ ಕನಿಷ್ಠ ವೇತನ ನೀಡುತ್ತಿಲ್ಲ ಎಂಬ ದೂರು ಕೇಳಿ ಬರುತ್ತಿದೆ. ಹಾಗಾಗಿ ಪ್ರತಿ ಸ್ವಚ್ಛತಾಗಾರನಿಗೆ ಪ್ರತಿ ತಿಂಗಳು ಸರ್ಕಾರದ ಆದೇಶದಂತೆ 18,838 ರು ಕೊಡಿಸಬೇಕು ಎಂದು ಸರ್ಕಾರ ಆದೇಶವನ್ನು ನೀಡಲಾಗಿದೆ. ಸಭೆಯಲ್ಲಿಟ್ಟಾಗ ತಕ್ಷಣವೇ ಜಾರಿ ಮಾಡುವಂತೆ ತಿಳಿಸಿದ್ದಾರೆ. ಅನುಪಾಲನಾ ವರದಿಯಂತೆ ಒಳ್ಳೆಯ ಸಭೆ ನಡೆಸಿದ್ದಾರೆ. ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಸಭೆಯಲ್ಲಿ ಯೋಜನಾ ನಿರ್ದೇಶಕ ಕಿರಣ್ ಪಡ್ನೇಕರ್, ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮಹಾಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಆರ್ಮುಗಂ, ಪ್ರಧಾನ ಕಾರ್ಯದರ್ಶಿ ವೈಕೆ ಮೋಳೆ ಪಳನಿ ರಂಗಸ್ವಾಮಿ, ಮೇಗಲಹುಂಡಿ ಮಹಾದೇವ, ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷೆ ತಂಗಮ್ಮ, ಶಶಿಕಲಾ, ಪಾರ್ವತಿ, ಮಹೇಶ್, ರಂಗಯ್ಯ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸ್ವಚ್ಛತಾಗಾರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಅವ್ರಿಗೆ ನಾವು ಯಾವುದೇ ವೇತನ ಕೂಡ ಬಾಕಿಯನ್ನು ಇಟ್ಕೊಂಡಿರಲಿಲ್ಲ, ಎಲ್ಲ ನಾವು ಕ್ಲಿಯರ್ ಮಾಡಿದ್ದೀವಿ. ಜೊತೆಗೆ ಉಪಧನವನ್ನ ನಾವು 1,45,000 ರೂಪಾಯಿ ಅವ್ರಿಗೆ ಒಂದು ವರ್ಷಕ್ಕೆ 15 ದಿನ ರೀತಿ ಎಷ್ಟು ವರ್ಷ ಬರುತ್ತೆ ಅವ್ರ ಸೇವಾ ಅವಧಿಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಪೇಮೆಂಟ್ ಮಾಡಿದ್ದೀವಿ. ಒಂದು ಪಂಚಾಯತ್ ವೈಸ್ ನಾವು ಸಮಸ್ಯೆ ಶಿವಪುರ ಅಲ್ಲಿ ಒಬ್ಬರಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದ್ರೆ ಅದೇ ವಿಷಯ. ರಂಗಮಯ್ಯಮ್ಮ ಪೌರ ಕಾರ್ಮಿಕರು ಮರಣ ಹೊಂದಿದ್ದು ಅವರಿಗೆ ಬಾಕಿ ವೇತನ ಮತ್ತು ಉಪಧನ ನೀಡುವ ಬಗ್ಗೆ ರಾಜಮಕ್ಕೂ ರಂಗಯ್ಯ ಅವರು ದಿನಾಂಕ 15/1/20 ಮರಣ ಹೊಂದಿರುತ್ತಾರೆ. ಸದರಿಗೆ 8 ತಿಂಗಳ ವೇತನ ಬಾಕಿ ಇದ್ದು, ಸುರೇಶ್ 4 ತಿಂಗಳಲ್ಲಿ 4 ತಿಂಗಳ ವೇತನ ಪಾವತಿ ಮಾಡಲಾಗಿತ್ತು. ಉಳಿದ 4 ತಿಂಗಳ ವೇತನವನ್ನು ಮುಂದಿನ ನೀಡಲಾಗುವುದು. ಉಪಧನ ನೀಡಲು ಮೇಲಧಿಕಾರಿಗಳ ಅನುಮತಿ ಕೊಡಲು ಪಾವತಿಸಲಾಗುವುದು. ಮೀಟಿಂಗ್ ಇದೆ, ನೀವು ಸಂಪರ್ಕ ಮಾಡಬೇಡಿ. ಅವರು ಪೌರ ಕಾರ್ಮಿಕರು 15 ಜನವರಿನಲ್ಲಿ ಮರಣ ಹೊಂದಿದ್ದಾರೆ. ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರು ಇರ್ತಾರಮ್ಮ, ಪಂಚಾಯಿತಿ ನೌಕರು ಇರ್ತಾರೆ, ಸಿಬ್ಬಂದಿ ಇರ್ತಾರೆ.
ಹಸ್ತಕ್ಕೆ ಅದರ ಮುನ್ಸಿಪಾಲಿಟಿಯಲ್ಲಿ ಮಾತ್ರ ಪೌರ ಕಾರ್ಮಿಕ. ನಮ್ಮಲ್ಲಿ ಏನಿದೆ ಗ್ರಾಮ ಪಂಚಾಯತ್ ನೌಕರರು ಇರ್ತಾರೆ. ಹೌದು, ಅದನ್ನು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಯಾರು ಅವರು ಏನು ಕರ್ತವ್ಯ ಮಾಡಬೇಕು ಅಂತ ನಿಮಗೆ ಗೈಡ್ಲೈನ್ಸ್ ಕೊಟ್ಟಿರಲ್ಲ ಈಗ ಕಮಿಷನರ್ ಆಫೀಸಿಂದ. ಮತ್ತೆ ಇದು ಪೌರ ಕಾರ್ಮಿಕರಿದ್ದಾರೆ ಅಂತ ಹೇಳ್ತಾ ಇದ್ರೆ ನಿಮ್ಮ ವರದಿಯಲ್ಲಿ ಪೌರ ಕಾರ್ಮಿಕರಿಗೆ ಹಂಗೆ ಹೇಳ್ಬಾರ್ದಲ್ಲ. ಸ್ವಚ್ಛತಾಗಾರರು ಅಂತ ಅವರು ಜನವರಿವರೆಗೂ ಅವರು ಜನವರಿ 1, 2025 ಮರಣ ಹೊಂದಿದ್ದಾರೆ ಮೇಡಮ್. ಅವ್ರಿಗೆ ಉಪದಾನ ಮತ್ತೆ ಬಾಕಿ ವೇತನ ಪಾವತಿ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಉಪದಾನ ಪಾವತಿ ಮಾಡ್ಲಿಕ್ಕೆ ಮೇಲಾಧಿಕಾರಿಗಳಿಗೆ ನಾನು ಅನುಮತಿಗಾಗಿ ಲೆಟರ್ನ ಕೊಟ್ಟಿದ್ದೀನಿ. ಜೊತೆಗೆ ಅವರು ಅನುಮತಿ ಕೂಡ ಆಗಿಲ್ಲ, ಅದನ್ನು ಸಹ ನಾನು ಮೆನ್ಷನ್ ಮಾಡಿ ತಾಲೂಕ್ ಪಂಚಾಯತ್ಗೆ ಲೆಟರ್ ಬರ್ತಿದ್ದೀನಿ ಮೇಡಮ್. 8 ತಿಂಗಳು ವೇತನ ಬಾಕಿ ಇತ್ತು, ಅದರಲ್ಲಿ ಈಗ 4 ತಿಂಗಳು 4 ತಿಂಗಳು ಕ್ಲಿಯರ್ ಮಾಡಿದ್ದೀನಿ. ಇನ್ನೂ 4 ತಿಂಗಳು ವೇತನ ಬಾಕಿ ಇದೆ ಮೇಡಮ್, ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಜೊತೆಗೆ ಅದು ಯಾವ ಮಂತ್ಲಿ ಅಂತಂದ್ರೆ 2019 ಇಸ್ವಿದು ಮೇಡಮ್. ಇವಾಗ ಪೇಮೆಂಟ್ ನಾನು ಕ್ಲಿಯರ್ ಮಾಡ್ತಿದ್ದೀನಿ. ಇದು ಅದನ್ನ ಬಿಟ್ರೆ ಉಳಿದಂತೆ ಇಲ್ಲಿ ತನಕ ಡಿಸೆಂಬರ್ ತನಕ ಎಲ್ಲಾ ಪೇಮೆಂಟ್ ನಾವು ಕೊಟ್ಟಿದ್ದೀವಿ. ಅವ್ರು ಬಂದಿದ್ದಾರೆ ರಾಜಮ್ಮ ಅವರು ಮರಣ ಹೊಂದಿದ್ದಾರೆ ಮೇಡಮ್. ಇದು 4 ತಿಂಗಳದ್ದು ನಿಮ್ಗೆ ಸಿಕ್ಕಿದೆ. 4 ತಿಂಗಳದ್ದು ಬಾಕಿ ಇದೆಯಾ? ಏನ್ ಪರ್ಮಿಷನ್ ಬೇಕು, ಎಲ್ಲಿಂದ ಪರ್ಮಿಷನ್ ಬೇಕು? ಈ ಸಣ್ಣ ಕಡ್ಲಿಕ್ಕಲ್ಲ ಮೇಡಮ್, ಉಪದಾನಿಗೆ ಪರ್ಮಿಷನ್ ಅಂತ ಎಲ್ಲಿ ಬಂದಿದ್ದೀರಾ? ತಾಲೂಕ್ ಪಂಚಾಯತ್ ಅದೇನಂದ್ರೆ ವರ್ಷಕ್ಕೆ 15 ದಿವಸ ಉಪದಾನ ಕೊಡಕ್ಕೆ ಅವಕಾಶ ಇದೆ. ಅದು ಟಿಪಿ ಇಂದ ಅನುಮತಿ ಕೇಳ್ತಾರೆ. ನಾವು ಗೈಡ್ ಲೈನ್ಸ್ ಅಲ್ಲಿ ಪ್ರಕಾರ ಪಾವತಿ ಮಾಡಿ ಅಂತ ಆದೇಶ ಕೊಡ್ತೀವಿ. ಅದು ಅಟೆಂಡ್ ಆದೇಶ ಕೊಡಬೇಕು ಮೇಡಮ್. ಅನುಮತಿ ಆಗಿಲ್ಲ, ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದಕ್ಕೆ ನಾನು ಸ್ವಲ್ಪ ಮಾರ್ಗದರ್ಶನ ಕೊಡಿ. ಕನ್ಫ್ಯೂಷನ್ ಇದೆ ಮಾಡ್ಕೊಡಿ. ಈಗ ಅಡಿಷನಲ್ ಚಾರ್ಜ್ ನಾವು ಕೊಟ್ಟಿದ್ದೀವಿ, ಕ್ಲಾರಿಫಿಕೇಶನ್ ಕೊಡಿ, ಅದನ್ನ ರಿಸಾಲ್ವ್ ಮಾಡಿ. ರಿಮೈನಿಂಗ್ 4 ತಿಂಗಳಿಂದ ಯಾವಾಗ ಕೊಡ್ತೀರಾ? ವಸೂಲಾತಿನಲ್ಲಿ ಕೊಡ್ತಾ ವಸೂಲಾತಿ ಮಾಡಿ ಕೊಡಿಸ್ತೀವಿ. ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮಾಡಿದಿರಾ ಹಿಂದಿನ ವರ್ಷದಲ್ಲಿ? ಮೇಡಮ್ 7.5 ಲಕ್ಷ. ನಮ್ದು ಗ್ರೇಡ್ 2 ಪಂಚಾಯತಿ ಮೇಡಮ್. ಡಿಮ್ಯಾಂಡ್ ಇರೋದೇ 8 ಲಕ್ಷ ಇದೆ ಮೇಡಮ್. ಅದು ಕೇಳ್ತಿಲ್ಲ, ಅದೊಂದು ಪರ್ಸೆಂಟೇಜ್ ಎಷ್ಟು ಕಲೆಕ್ಟ್ ಮಾಡಿದ್ರೆ, ಎಷ್ಟು ಪರ್ಸೆಂಟೇಜ್ ಕಲೆಕ್ಟ್ ಮಾಡಿದ್ರೆ ಕರೆಂಟ್ ಡಿಮಾಂಡ್? ಮೇಡಮ್ 60%. 30 ಜಿಪಿಗಳು ಏನು ಸಮಸ್ಯೆ ಮಾಡಿ ತಿಳಿಸಿದೆ. ಅಲ್ಲ ಸರ್, ಬನ್ನಿ ಸಮಾಜ ಪರವಾಗಿ ಸಂಘಟನೆ ಸರ್ ಸ್ವಲ್ಪ ಹತ್ರ ದಯಮಾಡಿ ಇದು ಕಾರ್ಯಗತ ಮುಂದುವರ್ಕೊಂಡು ಸಿಸ್ಟಮ್. ಓಕೆ. ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 5 ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು 130 ಗ್ರಾಮ ಪಂಚಾಯಿತಿಯ PDOಗಳು ಮತ್ತು ಸ್ವಚ್ಛತಾ ಕಾರ್ಮಿಕರ ಉಪಸ್ಥಿತಿಯಲ್ಲಿ ಕುಂದುಕೊರತೆಗಳ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಬಹುಮುಖ್ಯವಾಗಿ ಏನು ಕೆಲಸ ಮಾಡ್ತಿರ್ತಕ್ಕಂಥ ಸ್ವಚ್ಛತಾ ಕಾರ್ಮಿಕರಿಗೆ ಕಡ್ಡಾಯವಾಗಿ ಗ್ರಾಮ ಠಾಣಾ ಜಾಗಗಳನ್ನು ಹುಡುಕಿ ಪ್ರತಿಯೊಬ್ಬರಿಗೂ ಒಂದು ವಾಸ ಮಾಡೋಕ್ಕೆ ಮನೆ ಕೊಡಬೇಕು. ಪ್ರತಿ 3 ತಿಂಗಳಿಗೆ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಸಬೇಕು. ಮತ್ತು ಸರ್ಕಾರದ ಆದೇಶದ ಹಾಗೆ ಎಲ್ಲರಿಗೂ PF ಹಣನ ಕಡ್ಡಾಯಿಸ್ಕೋಬೇಕು ಅಂತೇಳಿ ಆದೇಶ ಪ್ರತಿಯನ್ನು ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಿದ್ದೀವಿ. ಜೊತೆಗೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅನ್ನೋದು ಸ್ವಲ್ಪ ದೂರು ಮತ್ತು ಸಾಕ್ಷಿ ಸಮೇತಗಳ ನಾವು ಸಮೇತ ನಮ್ಮ ಮೇಡಮ್ ಬಳಿ ಮುಂದಿಟ್ಟಿದ್ದೀವಿ. ಈಗಾಗಲೇ ಸರ್ಕಾರ 1/4/2025 ಒಂದು ಹೊಸ ಆದೇಶ ಆಗಿದೆ. ಪ್ರತಿಯೊಬ್ಬ ಕೂಲಿ ಕಾರ್ಮಿಕ ಅಥವಾ ಸ್ವಚ್ಛತಾಗಾರ ಅನುಮೋದನೆ ಆಗಿರಲಿ ಆಗದೇ ಇರಲಿ ಅವರಿಗೆ ಪ್ರತಿ ಪೌರ ಕಾರ್ಮಿಕರಿಗೆ ಪ್ರತಿ ಕಾರ್ಮಿಕನಿಗೆ 18,838 ರೂಪಾಯಿಗಳನ್ನ ಕಡ್ಡಾಯವಾಗಿ 5ನೇ ತಾರೀಕು ಒಳಗಡೆ
ವೇತನ ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶನ ನಾವು ಮೇಡಮ್ ಅಲ್ಲಿ ಸಭೆಯಲ್ಲಿಟ್ಟಾಗ ಅವರು ತತ್ಕ್ಷಣದಿಂದ ಅದನ್ನ ಜಾರಿ ಮಾಡಿ ಪೌರ ಕಾರ್ಮಿಕರಿಗೆ ಆ ಸೌಲಭ್ಯನ ಕೊಡಿಸುವಂಥದ್ದು ಮಾಡ್ತೀವಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಆನ್ ರಿಕಾರ್ಡು ನಮ್ಮ ಅನುಪಾಲನಾ ವರದಿ ಸಮೇತ ತರಿಸ್ಕೊಂಡು ಒಂದು ಒಳ್ಳೆ ಸಭೆ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಈ ಆದೇಶಗಳನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಕೂಡ ಸಂಘಟನೆಯವರು ನಮ್ಮ ಮುಖೇನ ಒಂದು ಒತ್ತಾಯನ ಮಾಡ್ತಾ ಇದ್ದೀವಿ. ರಾಜು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ. ಗಮನ ಸೆಳೆದ ಜಾನಪದ ವೈಭವ, ಎತ್ತಿನ ಗಾಡಿಯಲ್ಲಿ ಬಂದು ಸಂಭ್ರಮ ಹೆಚ್ಚಿಸಿದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ. ಚಾಮರಾಜನಗರ ಜಿಲ್ಲೆಯ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ಆಯೋಜಿಸಲಾಗಿದ್ದ ಜಾನಪದ ವೈಭವ ಕಾರ್ಯಕ್ರಮ ಸಂಪೂರ್ಣವಾಗಿ ಗ್ರಾಮೀಣ ಸೊಗಡಿನಿಂದ ವಿಶೇಷ ಗಮನ ಸೆಳೆಯಿತು. ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಶ್ವೇತವರ್ಣದ ಶರ್ಟ್, ಪಂಚೆ ಧರಿಸಿ ತಲೆಗೆ ರುಮಾಲಿನಿಂದ ಪೇಟ ಸುತ್ತಿಕೊಂಡು ಪ್ರವಾಸಿ ಮಂದಿರದಿಂದ ಸ್ವತಃ ಎತ್ತಿನ ಗಾಡಿ ಮೇಲೆ ನಿಂತು ಚಲಾಯಿಸಿಕೊಂಡು ಕಾರ್ಯಕ್ರಮ ಸ್ಥಳವಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಆಗಮಿಸಿದ್ದು ವಿಶೇಷವಾಗಿತ್ತು. ಕಬ್ಬು, ತಳಿರು ತೋರಣಗಳು, ನವಧಾನ್ಯಗಳಿಂದ ಸಿಂಗರಿಸಿದ್ದ ಜಾನಪದ ಹಿನ್ನೆಲೆಯ ವೇದಿಕೆಯಲ್ಲಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ತಂಬೂರಿ ನುಡಿಸುವ ಮೂಲಕ ಜಾನಪದ ವೈಭವಕ್ಕೆ ಚಾಲನೆ ನೀಡಿದರು. ಸಾಂಪ್ರದಾಯಿಕವಾಗಿ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಕಳೆಗಟ್ಟುವಂತೆ ಮಾಡಿದರು. ಕಾಲೇಜು ಪ್ರಾಂಶುಪಾಲರು, ಅಧ್ಯಾಪಕರು, ಬೋಧಕೇತರ ಸಿಬ್ಬಂದಿ ಎಲ್ಲರೂ ಸಾಂಪ್ರದಾಯಿಕ ಧರಿಸುಗಳನ್ನು ಧರಿಸಿ ಜಾನಪದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು, ಜಾನಪದ ಕಲೆಗಳ ತವರೂರೆಂದೇ ನಮ್ಮ ಚಾಮರಾಜನಗರ ಜಿಲ್ಲೆ ಹೆಸರುವಾಸಿಯಾಗಿದೆ. ಇಲ್ಲಿನ 70% 80% ಜನ ರೈತರೇ ಆಗಿದ್ದಾರೆ. ನಾನು ಸಹ ರೈತ ಕುಟುಂಬದಿಂದ ಬಂದಿದ್ದೇನೆ. ನನಗೆ ಅತ್ಯಂತ ಪ್ರೀತಿ ಎಂದರೆ ಕೃಷಿ. ಇದರಿಂದ ಸಿಗುವ ಶಾಂತಿ, ನೆಮ್ಮದಿ ಇನ್ನೆಲ್ಲೂ ಸಿಗಲಾರದು ಎಂದರು. ಸಂಕ್ರಾಂತಿ, ಯುಗಾದಿ ನಮ್ಮ ಜನಪದಕ್ಕೆ ಅತ್ಯಂತ ಹತ್ತಿರವಾಗಿದೆ. ಸಂಕ್ರಾಂತಿ ಎಂದು ಧಾನ್ಯಗಳು, ಗೋವನ್ನು ಪೂಜೆ ಮಾಡುತ್ತೇವೆ. ಯುಗಾದಿ ಎಂದು ರೈತರು ಹೊನ್ನೇರು ಕಟ್ಟಿ ಭೂತಾಯಿಗೆ ನಮಿಸಿ ಹೊಸ ವರ್ಷ ಬರಮಾಡಿಕೊಳ್ಳುತ್ತಾರೆ. ಇಂತಹ ಸಂಭ್ರಮದ ಕಾಲದಲ್ಲಿಯೇ ಜಾನಪದ ವೈಭವವನ್ನು ಕಾಲೇಜಿನಲ್ಲಿ ಆಯೋಜನೆ ಮಾಡಿರುವುದು ನನಗೆ ಅತೀವ ಸಂತಸ ತಂದಿದೆ ಎಂದು ಶಾಸಕರು ಹೇಳಿದರು. ವಿಶಿಷ್ಟವಾಗಿ ಜಾನಪದ ವೈಭವ ಕಾರ್ಯಕ್ರಮಕ್ಕೆ ಕಾಲೇಜಿನ ಉಪನ್ಯಾಸಕರು, ಬೋಧಕೇತರ ವರ್ಗದವರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿದ್ದಾರೆ. ಸಂಪ್ರದಾಯ ಪರಂಪರೆಗಳನ್ನು ಸ್ಮರಿಸುವ ಸಂಭ್ರಮದ ಹಬ್ಬದ ವಾರ ಕಂಡು ಬಂದಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಹಾರೈಸುವುದಾಗಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ನುಡಿದರು. ಪ್ರಾಂಶುಪಾಲರಾದ ಪ್ರೊಫೆಸರ್ PS ಗುರುಪ್ರಸಾದ್ ಅವರು ಮಾತನಾಡಿ, ಕಾಲೇಜು ಶಿಕ್ಷಣ ಇಲಾಖೆ ಆದೇಶದಂತೆ ಜಾನಪದ ವೈಭವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಜನಪದ ಸೊಗಡು ಆವರಿಸಬೇಕೆಂಬ ಉದ್ದೇಶದಿಂದ ಗ್ರಾಮೀಣ ದೇಸಿ ವಸ್ತುಗಳಿಂದ ವೇದಿಕೆಯನ್ನು ಅಲಂಕರಿಸಿದ್ದೇವೆ. ವಿದ್ಯಾರ್ಥಿಗಳೊಂದಿಗೆ ಇಡೀ ದಿನ ನಾನಾ ಜನಪದ ಚಟುವಟಿಕೆಗಳನ್ನು ಆಯೋಜಿಸಿದ್ದೇವೆ ಎಂದರು. ದೊಡ್ಡಮೋಳೆಯ ಜಾನಪದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ದೊಡ್ಡಗವಿ ಬಸಪ್ಪ, ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾದ ಲೋಕೇಶ, ಉಪನ್ಯಾಸಕರಾದ ಗುರುರಾಜ್, ಶಿವಸ್ವಾಮಿ, ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತರಾದ ಜಿ ಬಂಗಾರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಉದ್ಘಾಟನಾ ಕಾರ್ಯಕ್ರಮ ಬಳಿಕ ವಿದ್ಯಾರ್ಥಿಗಳು, ಅಧ್ಯಾಪಕರು, ಬೋಧಕೇತರ ಸಿಬ್ಬಂದಿ ಜೊತೆಗೂಡಿ ದೇಸಿ ಆಟಗಳಾದ ಚೌಕಾಬಾರ, ಅಳಿಗುಳಿ ಮನೆ, ಗೋಲಿ, ಬುಗುರಿ ಆಡಿ ಸಂಭ್ರಮಿಸಿದರು. ದೇಸಿ ಅಡುಗೆ ತಿನಿಸುಗಳನ್ನು ತಯಾರಿಸಿ ಖುಷಿ ಪಟ್ಟರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. ಸ್ವಲ್ಪ ವೈಡ ನಿಂತ್ಕೋಬೇಕು, ಇನ್ನೊಂದ್ರೆ ಯಾರು ಬರಲ್ಲ ಸರ್. ವೈಡ್ ಹೋಗ್ಬೇಕು, ವೈಡು ಹಿಂದಕ್ಕೋಬೇಕು ಎಲ್ಲರೂ.
ಹಲೋ ಸರ್. ಹಾಂ ಸರ್ ಬರ್ರಿ ಸರ್ ಬಿಡಿ ಸರ್. ಹಿಂದೆ ಬರ್ರಿ. ರೇ ಓಕೆ ಮಾತಾಡಿ ಸರ್. ಸರ್ ಒಂದೆರಡು ಮಾತಾಡ್ಬಿಡಿ ಸರ್. ಬಂದು ಸರ್ ಕೊಡಿ ಕಡ್ಡಿ. ಯಾರು ಇಲ್ಲ ಇಲ್ಲಿ ಯಾರು ಗೊತ್ತು ಕಡೆ ಸರಿ ಸರ್. ಸರ್ ಕೈ ಬಿಡಿ. ಯಾರು ಬರಲ್ಲ. ಹಲೋ 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 ನಮ್ಮ ಪದವಿ ಕಾಲೇಜಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ತುಂಬ ಸಂತೋಷವನ್ನು ತರ್ತಾ ಇದೆ. ನಾವೆಲ್ಲ ಚಾಮರಾಜನಗರದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರೈತ ವರ್ಗ ಸುಮಾರು 70ರಿಂದ 80 ಭಾಗ ನಾವು ರೈತರೇ ಇರ್ತಕ್ಕಂಥ ಒಂದು ಜಿಲ್ಲೆ ಇದೆ, ಅದು ಚಾಮರಾಜನಗರ ಜಿಲ್ಲೆ. ಎಲ್ಲ ರೀತಿಯ ಮಣ್ಣನ್ನು, ಎಲ್ಲ ರೀತಿಯ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಯಾವುದಾದ್ರು ಜಿಲ್ಲೆ ಇದ್ದರೆ ಚಾಮರಾಜನಗರ ಜಿಲ್ಲೆ. ಹಾಗಾಗಿ ಈ ಕಾರ್ಯಕ್ರಮ ಬಹುಶಃ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ನಡೀಬೇಕು. ಅವತ್ತು ನಾವು ಧಾನ್ಯಗಳನ್ನ ಪೂಜೆ ಮಾಡ್ತಕ್ಕಂಥದ್ದು. ಇದು ಯುಗಾದಿ ಹಬ್ಬದ ದಿನ ನಾವು ಹೊನ್ನೇರನ್ನು ಕಟ್ತೀವಿ. ಹೊನ್ನೇರನ್ನು ಕಟ್ಟಿ ರೈತ ಭೂಮಿಗೆ ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ಹೊನ್ನೇರು ಕಟ್ಟಿದ ಮೇಲೆ ನಮಗೆ ರೇವತಿ ಮಳೆ 1ನೇ ತಾರೀಕಿಂದ ಹುಟ್ಟಿದೆ. ನಮ್ಗೆ ಬೆಳೆ ಚೆನ್ನಾಗಾಗಲಿ ಅಂತ ಭೂತಾಯಿನ ಮತ್ತು ನಾವು ಧನವನ್ನು, ಗೋವನ್ನು ಪೂಜೆ ಮಾಡ್ತಕ್ಕಂಥ ಒಂದು ಇದು ಹೊಸ ವರ್ಷ ಕಾಲ. ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ನಾವು ವಿವಿಧತೆಯಲ್ಲಿ ಏಕತೆ ಅಂದರೆ ನಮ್ಮಲ್ಲಿ ಜನಪದ ಕಲೆ ಮತ್ತು ಜನಪದ ತವರೂರು ಚಾಮರಾಜನಗರದಲ್ಲಿ ತಪ್ಪಾಗಲಾರದು. ಅದನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇರೋದು ನೋಡಿ ಒಂದು ಸಂತೋಷ ಆಗಿದೆ. ನಾನು ಸಹ ಅದೇ ರೀತಿ ನಾನು ಯಾಕಂದ್ರೆ ಚಿಕ್ಕಂದಿಂದ ರೈತ ಕುಟುಂಬದಲ್ಲೇ ಬಂದವನು. ರೈತನಾಗೆ ಪಿತ್ತಪ್ಪಿ ರಾಜಕಾರಣಕ್ಕೆ ಬಂದುಬಿಟ್ಟಿದ್ದೀನಿ. ಅದು ನಮ್ಗೆ ಇವತ್ತು ಕೃಷಿ ಅಂದರೆ ಭಾಳ ಪ್ರೀತಿ ನನಗೆ. ಏನಾದ್ರು ಶಾಂತಿ ಸಿಗ್ತದೆ ಅಂದರೆ ಕೃಷಿಯಲ್ಲೇ. ಏನೇ ಆದರೂ ಅವನು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಸಂತೋಷ ಸಿಕ್ಕಬೇಕಾದ್ರೆ ಕೃಷಿಯಲ್ಲೇ ಅವನು ಒಳ್ಳೆ ತೋಟ ಇಟ್ಕೊಂಡು ಆರಂಭ ಮಾಡ್ತಾಯಿದ್ರೆ ಅದರಲ್ಲಿರ್ತಕ್ಕಂಥ ನೆಮ್ಮದಿ ಎಲ್ಲೂ ಸಿಗಲ್ಲ. ಹಾಗಾಗಿ ಇವತ್ತು ಇಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ, ಇದು ನಮಗೆ ಒಂದು ಯಶಸ್ಸನ್ನು ತರ್ತಕ್ಕಂಥ ವಿಷಯವಾಗಲಿ ಅಂತ ಆಸೆ ನನ್ನ ಮಾತು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಗ್ರಾಮ ಪಂಚಾಯಿತಿ ಸ್ವಚ್ಛತಾಗಾರರಿಗೆ ಪ್ರತಿ ತಿಂಗಳು ವೇತನ ನೀಡುವಂತೆ ಪಿಡಿಒಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಸೂಚನೆ. ಚಾಮರಾಜನಗರ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ವಚ್ಛತಾಗಾರರಿಗೆ ಪಿಎಫ್ ವಿಮೆ ಕಡ್ಡಾಯ ಮನೆ ಪ್ರತಿ ತಿಂಗಳು 18,838 ರು ವೇತನ ನೀಡಬೇಕು ಎಂದು
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಹಳೆ ಕೆಡಿಪಿ ಸಭಾಂಗಣದಲ್ಲಿ ನಡೆದ ಪೌರ ಕಾರ್ಮಿಕರ ಕುಂದುಕೊರತೆಗಳ ಕುರಿತ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅವರ ಬೇಡಿಕೆಯಂತೆ ಗ್ರಾಮಗಳ ಸ್ವಚ್ಛತೆ ಕಾಪಾಡುವ ಸ್ವಚ್ಛತಾಗಾರರಿಗೆ ಸಮಸ್ಯೆಯಾಗದಂತೆ ಕುಂದುಕೊರತೆಗಳನ್ನು ನೀಗಿಸಬೇಕು, ಆರೋಗ್ಯ ತಪಾಸಣೆ, ಗುರುತಿನ ಚೀಟಿ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಯಾವುದೇ ಅವರಿಗೆ ಸಮವಸ್ತ್ರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ವಂತ ನಿವೇಶನ ಸೂರು ಇಲ್ಲದ ಶಿವಪುರ ಗ್ರಾಮ ಪಂಚಾಯಿತಿಯ ಪೌರ ಕಾರ್ಮಿಕಳಾದ ನಾಗಮ್ಮ ಅವರಿಗೆ ಮನೆ ನಿರ್ಮಾಣಕ್ಕೆ ಕ್ರಮ ವಹಿಸಬೇಕು. ಗೂಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕ ರಂಗಮ್ಮ ನಿಧನರಾಗಿದ್ದು ಅವರಿಗೆ ಬಾಕಿ ವೇತನ, ಉಪಧನ ನೀಡಿಲ್ಲ ಎಂದಾಗ ಕರ ವಸೂಲಾತಿ ಮಾಡಿ 3 ಕಂತಿನಲ್ಲಿ ಕೊಡಿಸುವುದಾಗಿ ಪಿಡಿಒ ತಿಳಿಸಿದರು. ಮಸಣಾಪುರ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕ ಗಣೇಶ ನಿವೃತ್ತಿ ಹೊಂದಿದ್ದು ಅವರಿಗೆ ಬಾಕಿ ವೇತನ ಮತ್ತು ಉಪಧನ ನೀಡಿಲ್ಲ. ಕಾಗಲವಾಡಿ ಮಾದೇವ ಮತ್ತು ರಾಜಮ್ಮ ಅವರಿಗೆ ಬಾಕಿ ವೇತನ, ಉಪಧನ ಏಕೆ ನೀಡಿಲ್ಲ ಎಂದು ಮೋನಾರೋತ್ ಪಿಡಿಒ ಕೇಳಿದಾಗ 3 ಕಂತಿನಲ್ಲಿ ಕೊಡಿಸುವುದಾಗಿ ಪಿಡಿಒ ತಿಳಿಸಿದರು. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಮಾತನಾಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರತ್ ಅವರು ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ 5 ತಾಲೂಕಿನ 130 ಗ್ರಾಮ ಪಂಚಾಯಿತಿ ಪಿಡಿಒಗಳು ಹಾಗೂ ಸ್ವಚ್ಛತಾಗಾರರೊಂದಿಗೆ ಕುಂದುಕೊರತೆಗಳ ಸಭೆ ನಡೆಸುವ ಮೂಲಕ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಈ ಸಭೆಯಲ್ಲಿ ಸ್ವಚ್ಛತಾಗಾರರಿಗೆ ಗ್ರಾಮಠಾಣ ವ್ಯಾಪ್ತಿಯ ವಾಸ ಮಾಡಲು ಮನೆ ಕೊಡಬೇಕು, ಪ್ರತಿ 3 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಬೇಕು, ಸರ್ಕಾರದ ಆದೇಶದಂತೆ ಪಿಎಫ್ ಹಣ ಕೊಡಿಸುವಂತೆ ಸರ್ಕಾರದ ಆದೇಶ ಕಾಪಿಯನ್ನು ಕೊಟ್ಟಿದ್ದೇವೆ. ಜಿಲ್ಲೆಯಲ್ಲಿ ಕೆಲಸ ಮಾಡುವ ಸ್ವಚ್ಛತಾಗಾರರಿಗೆ ಕನಿಷ್ಠ ವೇತನ ನೀಡುತ್ತಿಲ್ಲ ಎಂಬ ದೂರು ಕೇಳಿ ಬರುತ್ತಿದೆ. ಹಾಗಾಗಿ ಪ್ರತಿ ಸ್ವಚ್ಛತಾಗಾರನಿಗೆ ಪ್ರತಿ ತಿಂಗಳು ಸರ್ಕಾರದ ಆದೇಶದಂತೆ 18,838 ರು ಕೊಡಿಸಬೇಕು ಎಂದು ಸರ್ಕಾರ ಆದೇಶವನ್ನು ನೀಡಲಾಗಿದೆ. ಸಭೆಯಲ್ಲಿಟ್ಟಾಗ ತಕ್ಷಣವೇ ಜಾರಿ ಮಾಡುವಂತೆ ತಿಳಿಸಿದ್ದಾರೆ. ಅನುಪಾಲನಾ ವರದಿಯಂತೆ ಒಳ್ಳೆಯ ಸಭೆ ನಡೆಸಿದ್ದಾರೆ. ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಸಭೆಯಲ್ಲಿ ಯೋಜನಾ ನಿರ್ದೇಶಕ ಕಿರಣ್ ಪಡ್ನೇಕರ್, ಕರ್ನಾಟಕ ರಾಜ್ಯ ಪೌರಕಾರ್ಮಿಕ ಮಹಾಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಆರ್ಮುಗಂ, ಪ್ರಧಾನ ಕಾರ್ಯದರ್ಶಿ ವೈಕೆ ಮೋಳೆ ಪಳನಿ, ರಂಗಸ್ವಾಮಿ, ಮೇಗಲಹುಂಡಿ ಮಹಾದೇವ, ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷೆ ತಂಗಮ್ಮ, ಶಶಿಕಲಾ, ಪಾರ್ವತಿ, ಮಹೇಶ್, ರಂಗಯ್ಯ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸ್ವಚ್ಛತಾಗಾರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. ಅವ್ರಿಗೆ ನಾವು ಯಾವುದೇ ವೇತನ ಕೂಡ ಬಾಕಿಯನ್ನು ಇಟ್ಕೊಂಡಿರಲಿಲ್ಲ, ಎಲ್ಲ ನಾವು ಕ್ಲಿಯರ್ ಮಾಡಿದ್ದೀವಿ. ಜೊತೆಗೆ ಉಪಧನವನ್ನ ನಾವು 1,45,000 ರೂಪಾಯಿ, ಅವ್ರಿಗೆ 1 ವರ್ಷಕ್ಕೆ 15 ದಿನ ರೀತಿ ಎಷ್ಟು ವರ್ಷ ಬರುತ್ತೆ ಸರ್ ಸೇವಾ ಅವಧಿಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಪೇಮೆಂಟ್ ಮಾಡಿದ್ದೀವಿ. ಒಂದು ಪಂಚಾಯತ್ ವೈಸ್ ನಾವು ಸಮಸ್ಯೆ ಶಿವಪುರ ಅಲ್ಲಿ ಒಬ್ಬರಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದ್ರೆ ಅದೇ ವಿಷಯ. ರಂಗಮಯ್ಯಮ್ಮ ಪೌರ ಕಾರ್ಮಿಕರು ಮರಣ ಹೊಂದಿದ್ದು ಅವರಿಗೆ ಬಾಕಿ ವೇತನ ಮತ್ತು ಉಪಧನ ನೀಡುವ ಬಗ್ಗೆ ರಾಜಮಕ್ಕೂ ರಂಗಯ್ಯ ಅವರು ದಿನಾಂಕ 15/1/20 ಮರಣ ಹೊಂದಿರುತ್ತಾರೆ. ಸದರಿಗೆ 8 ತಿಂಗಳ ವೇತನ ಬಾಕಿ ಇದ್ದು, ಸುರೇಶ್ 4 ತಿಂಗಳಲ್ಲಿ 4 ತಿಂಗಳ ವೇತನ ಪಾವತಿ ಮಾಡಲಾಗಿತ್ತು. ಉಳಿದ 4 ತಿಂಗಳ ವೇತನವನ್ನು ಮುಂದಿನ ನೀಡಲಾಗುವುದು. ಉಪಧನ ನೀಡಲು ಮೇಲಧಿಕಾರಿಗಳ ಅನುಮತಿ ಕೊಡಲು ಪಾವತಿಸಲಾಗುವುದು. ಮೀಟಿಂಗ್ ಇದೆ, ನೀವು ಸಂಪರ್ಕ ಮಾಡಬೇಡಿ. ಅವರು ಪೌರ ಕಾರ್ಮಿಕರು 15 ಜನವರಿನಲ್ಲಿ ಮರಣ ಹೊಂದಿದ್ದಾರೆ. ಉಪಧನ ಪಂಚಾಯತಿಯಲ್ಲಿ ಪೌರ ಕಾರ್ಮಿಕರು ಇರ್ತಾರಮ್ಮ, ಪಂಚಾಯತಿ ನೌಕರು ಇರ್ತಾರೆ, ಸಿಬ್ಬಂದಿ ಇರ್ತಾರೆ. ಹತ್ತಕ್ಕೆ ಅದರ ಮುನ್ಸಿಪಾಲಿಟಿಯಲ್ಲಿ ಮಾತ್ರ ಪೌರ ಕಾರ್ಮಿಕ. ನಮ್ಮಲ್ಲಿ ಏನಿದ್ದಾರೆ ಗ್ರಾಮ ಪಂಚಾಯತ್ ನೌಕರು ಅಂತ ಇರ್ತಾರೆ. ಹೌದು, ಅದನ್ನು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಯಾರು ಅವರು ಏನು ಕೊರತೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟಿರಲ್ಲ ಈಗ ಕಮಿಷನರ್ ಆಫೀಸಿಂದ. ಮತ್ತೆ ಕಮ್ಮಿ ಇದು ಪೌರ ಕಾರ್ಮಿಕರು ಇದ್ದಾರೆ ಅಂತ ಹೇಳ್ತಾ ಇದ್ರೆ ನಿಮ್ಮ ವರದಿಯಲ್ಲಿ ಪೌರ ಕಾರ್ಮಿಕರು ಹಂಗೆ ಹೇಳ್ಬಾರ್ದಲ್ಲ. ಸ್ವಚ್ಛತಾಗಾರರು ಅಂತ ಅವರು ಜನವರಿ 1
ನಿಧಾನವಾಗಿ ಹೇಳಿ. ಅವರು ಜನವರಿ 1, 2025ರಲ್ಲಿ ಮರಣ ಹೊಂದಿದ್ದಾರೆ ಮೇಡಮ್. ಅವ್ರಿಗೆ ಉಪಧನ ಮತ್ತೆ ಬಾಕಿ ವೇತನನ ಪಾವತಿ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಉಪಧನ ಪಾವತಿ ಮಾಡ್ಲಿಕ್ಕೆ ಮೇಲಾಧಿಕಾರಿಗಳಿಗೆ ನಾನು ಅನುಮತಿಗಾಗಿ ಲೆಟರ್ನ ಕೊಟ್ಟಿದ್ದೀನಿ. ಜೊತೆಗೆ ಅವರು ಅನುಮತಿ ಕೂಡ ಆಗಿಲ್ಲ, ಅದನ್ನು ಸಹ ನಾನು ಮೆನ್ಷನ್ ಮಾಡಿ ತಾಲೂಕ್ ಪಂಚಾಯತ್ಗೆ ಲೆಟರ್ ಬರ್ತಿದ್ದೀನಿ ಮೇಡಮ್. 8 ತಿಂಗಳು ವೇತನ ಬಾಕಿ ಇತ್ತು, ಅದರಲ್ಲಿ ಈಗ 4 ತಿಂಗಳು 4 ತಿಂಗಳು ಕ್ಲಿಯರ್ ಮಾಡಿದ್ದೀನಿ. ಇನ್ನೂ 4 ತಿಂಗಳು ವೇತನ ಬಾಕಿ ಇದೆ ಮೇಡಮ್, ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಜೊತೆಗೆ ಅದು ಯಾವ ಮಂತ್ಲಿ ಅಂತಂದ್ರೆ 2019 ಇಸ್ವಿದು ಮೇಡಮ್. ಇವಾಗ ಪೇಮೆಂಟ್ ನಾನು ಬಂದ್ಮೇಲೆ ಕ್ಲಿಯರ್ ಮಾಡ್ತಿದ್ದೀನಿ. ಇದು ಅದನ್ನ ಬಿಟ್ರೆ ಉಳಿದಂತೆ ಇಲ್ಲಿ ತನಕ ಡಿಸೆಂಬರ್ ತನಕ ಎಲ್ಲಾ ಪೇಮೆಂಟ್ ನಾವು ಕೊಟ್ಟಿದ್ದೀವಿ. ಅವ್ರು ಬಂದಿದ್ದಾರೆ ರಾಜಮ್ಮ ಅವರು. ರಾಜಮ್ಮ ಅವ್ರು ಮರಣ ಹೊಂದಿದ್ದಾರೆ ಮೇಡಮ್. ಇದು 4 ತಿಂಗಳದ್ದು ನಿಮ್ಗೆ ಸಿಕ್ಕಿದೆ, 4 ತಿಂಗಳದ್ದು ಬಾಕಿ ಇದೆಯಾ? ಏನ್ ಪರ್ಮಿಷನ್ ಬೇಕು, ಎಲ್ಲಿಂದ ಪರ್ಮಿಷನ್ ಬೇಕು? ಈ ಸಂಬಳ ಕಟ್ಲಿಕ್ಕಲ್ಲ ಮೇಡಮ್, ಉಪಧನಿಗೆ ಪರ್ಮಿಷನ್ ಅಂತ ಬಂದಿದ್ದೀನಿ. ಎಲ್ಲಿ ಬಂದಿದ್ದೀರಾ? ತಾಲೂಕ್ ಪಂಚಾಯತ್ ಅದೇನಂದ್ರೆ ವರ್ಷಕ್ಕೆ 15 ದಿವಸ ಉಪದಾನ ಕೊಡಕ್ಕೆ ಅವಕಾಶ ಇದೆ. ಅದು ಟಿಪಿಯಿಂದ ಅನುಮತಿ ಕೇಳ್ತಾರೆ. ನಾವು ಗೈಡ್ ಲೈನ್ಸ್ ಅಲ್ಲಿ ಪ್ರಕಾರ ಪಾವತಿ ಮಾಡಿ ಅಂತ ಆದೇಶ ಕೊಡ್ತೀವಿ. ಅದು ಅಟೆಂಡ್ ಆದೇಶ ಕೊಡ್ಬೇಕು ಮೇಡಮ್. ಅನುಮತಿ ಆಗಿಲ್ಲ, ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದಕ್ಕೆ ನಾನು ಸ್ವಲ್ಪ ಮಾರ್ಗದರ್ಶನ ಕೊಡಿ, ಕನ್ಫ್ಯೂಷನ್ ಇದೆ ಮಾಡ್ಕೊಡಿ. ಇವಿಂದ ಈಗ ಅಡಿಷನಲ್ ಚಾರ್ಜ್ ನಾವು ಕೊಟ್ಟಿದ್ದೀವಿ, ಚಾಮರಾಜನಗರದ್ದು ಕ್ಲಾರಿಫಿಕೇಶನ್ ಕೊಡಿ, ಅದನ್ನ ರಿಸಾಲ್ವ್ ಮಾಡಿ. ರಿಮೈನಿಂಗ್ 4 ತಿಂಗಳಿಂದ ಯಾವಾಗ ಕೊಡ್ತೀರಾ? ವಸೂಲಾತಿ ವಸೂಲಾತಿ ಮಾಡಿ ಕೊಡಿಸ್ತೀವಿ. ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮಾಡಿದಿರಾ ಹಿಂದಿನ ವರ್ಷದಲ್ಲಿ? ಮೇಡಮ್ 7.5 ಲಕ್ಷ. ನಮ್ದು ಗ್ರೇಡ್ 2 ಪಂಚಾಯತಿ ಮೇಡಮ್. ಡಿಮ್ಯಾಂಡ್ ಇರೋದೇ 8 ಲಕ್ಷ ಆಗಿದೆ ಮೇಡಮ್. ಅದು ಕೇಳ್ತಾ ಇಲ್ಲ, ಅದೊಂದು ಪರ್ಸೆಂಟೇಜ್ ಎಷ್ಟು ಕಲೆಕ್ಟ್ ಮಾಡಿದ್ರೆ, ಎಷ್ಟು ಪರ್ಸೆಂಟೇಜ್ ಕಲೆಕ್ಟ್ ಮಾಡಿದ್ರೆ ಕರೆಂಟ್ ಡಿಮಾಂಡ್? ಮೇಡಮ್ 60%. 30 ಜಿಪಿಗಳು ಏನು ಸಮಸ್ಯೆ ತಿಳಿಸಿದ್ದೀವಿ. ಅಲ್ಲ ಸರ್, ಸರ್ ಬನ್ನಿ ಸಮಾಜ ಪರವಾಗಿ ಸಂಘಟನೆ ಸರ್ ಸ್ವಲ್ಪ 10 ನಿಮಿಷ ಕಳಿಸ್ಬೇಕು. 10 ನಿಮಿಷ ದಯಮಾಡಿ ಇದು ಕಾರ್ಯಗತ ಸಿಸ್ಟಮ್. ಓಕೆ. ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 5 ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು 130 ಗ್ರಾಮ ಪಂಚಾಯಿತಿಯ PDOಗಳು ಮತ್ತು ಸ್ವಚ್ಛತಾ ಕಾರ್ಮಿಕರ ಉಪಸ್ಥಿತಿಯಲ್ಲಿ ಕುಂದುಕೊರತೆಗಳ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಬಹುಮುಖ್ಯವಾಗಿ ಏನು ಕೆಲಸ ಮಾಡ್ತಿರ್ತಕ್ಕಂಥ ಸ್ವಚ್ಛತಾ ಕಾರ್ಮಿಕರಿಗೆ ಕಡ್ಡಾಯವಾಗಿ ಗ್ರಾಮ ಠಾಣಾ ಜಾಗಗಳನ್ನು ಹುಡುಕಿ ಪ್ರತಿಯೊಬ್ಬರಿಗೂ ಒಂದು ವಾಸ ಮಾಡೋಕ್ಕೆ ಮನೆ ಕೊಡಬೇಕು. ಪ್ರತಿ 3 ತಿಂಗಳಿಗೆ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು. ಮತ್ತು ಸರ್ಕಾರದ ಆದೇಶದ ಹಾಗೆ ಎಲ್ಲರಿಗೂ PF ಹಣನ ಕಟಾಯಿಸ್ಕೋಬೇಕು ಅಂತೇಳಿ ಆದೇಶ ಪ್ರತಿಯನ್ನು ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಿದ್ದೀವಿ. ಜೊತೆಗೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅನ್ನೋದು ಸ್ವಲ್ಪ ದೂರು ಮತ್ತೆ ಸಾಕ್ಷಿ ಸಮೇತಗಳ ನಾವು ಸಮೇತ ನಮ್ಮ ಮೇಡಮ್ ಬಳಿ ಮುಂದಿಟ್ಟಿದ್ದೀವಿ. ಈಗಾಗಲೇ ಸರ್ಕಾರ 1/4/2025ರಲ್ಲಿ ಒಂದು ಹೊಸ ಆದೇಶ ಆಗಿದೆ. ಪ್ರತಿಯೊಬ್ಬ ಕೂಲಿ ಕಾರ್ಮಿಕ ಅಥವಾ ಸ್ವಚ್ಛತಾಗಾರ ಅನುಮೋದನೆ ಆಗಿರಲಿ ಆಗದೇ ಇರಲಿ ಅವರಿಗೆ ಪ್ರತಿ ಪೌರ ಕಾರ್ಮಿಕರಿಗೆ ಪ್ರತಿ ಕಾರ್ಮಿಕನಿಗೆ 18,838 ರೂಪಾಯಿಗಳನ್ನ ಕಡ್ಡಾಯವಾಗಿ 5ನೇ ತಾರೀಕು ಒಳಗಡೆ ವೇತನ ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶನ ನಾವು ಮೇಡಮ್ ಅಲ್ಲಿ ಸಭೆಯಲ್ಲಿಟ್ಟಾಗ ಅವರು ತತ್ಕ್ಷಣದಿಂದ ಅದನ್ನ ಜಾರಿ ಮಾಡಿ ಪೌರ ಕಾರ್ಮಿಕರಿಗೆ ಸೌಲಭ್ಯನ ಕೊಡಿಸುವಂಥದ್ದು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಆನ್ ರಿಕಾರ್ಡು ನಮ್ಮ ಅನುಪಾಲನಾ ವರದಿ ಸಮೇತ ತರಿಸ್ಕೊಂಡು ಒಂದು ಒಳ್ಳೆ ಸಭೆ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಈ ಆದೇಶಗಳನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಕೂಡ ಸಂಘಟನೆಯವರು ನಮ್ಮ ಮುಖೇನ ಒಂದು ಒತ್ತಾಯನ ಮಾಡ್ತಾ ಇದ್ದೀವಿ. ರಾಜು ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ.
ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ, ಸುಟ್ಟು ಕರಕಲಾದ ಮನೆಯಲ್ಲಿದ್ದ ವಸ್ತುಗಳು, ಮಹಿಳೆ 4 ಮಕ್ಕಳು ಅದೃಷ್ಟವಶಾತ್ ಪಾರು. ಮಂಡ್ಯ ನಗರದ ಬೇಡಿ ಕಾಲೋನಿಯಲ್ಲಿ ಘಟನೆ. ಸಲ್ಮಾನ್ ಪಾಷಾ ಎಂಬುವರಿಗೆ ಸೇರಿದ ಮನೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಏಕಾಏಕಿ ಹೊತ್ತಿದ ಬೆಂಕಿ. ಕೆಲವೇ ಕ್ಷಣದಲ್ಲಿ ಮನೆಗೆ ಆವರಿಸಿರುವ ಅಗ್ನಿ. ನೆರೆಹೊರೆಯವರ ಸಹಾಯದಿಂದ ಮಕ್ಕಳೊಂದಿಗೆ ಹೊರಬಂದಿರುವ ತಾಯಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಅಗ್ನಿಗಾಹುತಿ. ಬೆಂಕಿ ಆರಿಸಲು ಮುಂದಾದ ಅಕ್ಕಪಕ್ಕದ ಮನೆಯವರು, ಆದರೆ ಬೆಂಕಿ ಆರಿಸುವಷ್ಟರಲ್ಲಿ ಮನೆಯಲ್ಲಿದ್ದ ವಸ್ತುಗಳು, ದಾಖಲಾತಿಗಳು ಸುಟ್ಟು ಕರಕಲು. ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣ ದಾಖಲು. ಗಿರೀಶ್, NKS TV4 ನ್ಯೂಸ್, ಮಂಡ್ಯ. ಮಂಡ್ಯ ಸಿಟಿಯ ಬಿಡಿ ಕಾಲೋನಿ ವಾರ್ಡ್ ನಂಬರ್ 3ರಲ್ಲಿ ಇವತ್ತು ಸರಿಯಾಗಿ 2:30 ಗಂಟೆಗೆ ಒಂದು ಮನೆಯಲ್ಲಿ ತಾಯಿ ಮತ್ತು ಮಕ್ಕಳು ಮಲಗುವಾಗ ಆಕಸ್ಮಿಕವಾಗಿ ಕರೆಂಟ್ ಶಾರ್ಟ್ ಆಗಿ ಇಡೀ ಮನೆಯ ಸುಟ್ಟಿ ಧ್ವಂಸ ಆಗಿದೆ ಸರ್. 3 ಮಕ್ಕಳು ಮತ್ತು ತಾಯಿ ಮನೆಯಲ್ಲಿ ಮಚ್ಚಿದ ಮೇಲೆ ಆವಾಗ ಕರೆಂಟ್ ಏಕವಾಗಿ ಕರೆಂಟ್ ಇವ್ರ ಮನೇಲಿ ಹೊಂಟಾಯಿತು. ಆವಾಗ ಇವರು ಎಚ್ಚರ ಆಗಿಲ್ಲ. ಆವಾಗಲೇ ಅದನ್ನು ಸ್ವಿಚ್ ಎಲ್ಲ ಬೋರ್ಡೆಲ್ಲ ಸುಟ್ಟೋಗಿ ಯಾವಾಗ ಬೆಂಕಿ ಕಾಣ್ತು, ಸ್ವಲ್ಪ ಹೊಗೆ ಇವರಿಗೆ ಕಾಣ್ತು, ಆವಾಗ ಇವ್ರು ಎದ್ದು ಆಚೆ ಬಂದು ಎದ್ದೆ ಈ ಥರ ಬೆಂಕಿ ಬೀಜಂದ ಹೇಳಿದ್ಕೆ ಅಕ್ಕಪಕ್ಕದವ್ರು ಎಲ್ಲ ಹೋಗ್ಬಿಟ್ಟು ಎಲ್ಲ ಪಾಪ ಎಲ್ಲ ಹೋಗಿ ಮಕ್ಕಳನ್ನೆಲ್ಲ ಕದ್ದಿ ಆಚೆ ಬಿಸಾಕಿ, ಮೇನು ಸಿಲಿಂಡ್ರು ಏನಿತ್ತು ಅದನ್ನು ತಗೊಂಬಂದು ಆಚೆ ಬಿಸಾಕಿ, ಎಲ್ಲ ನೀರು ತಗೊಂಡು ಮೇಲಿಂದ ಪಕ್ಕದ ಮನೆಯವರು ಪೈಪ್ ಹಾಕಿ ನೀರು ಕೊಟ್ಟರು. ನೀರೆಲ್ಲ ಆರಿಸಿ ಎಲ್ಲ ಸೇರಿ ಎಲ್ಲ ನೀರು ಆರಿಸಿ, ಒಬ್ಬ ಹುಡುಗ ಪಾಪ ಪೈಪ್ ತಗೊಂಡು ಆ ಪೈಪ್ ಎಲ್ಲಿಯಕ್ಕೆ ಹೋದಂತೆ ನೀರು ಆಗ್ತಾ ಇದ್ದಲ್ಲ, ಆ ಪೈಪ್ ಕೈಯಿಂದ ಜಾರ್ತು. ಅದನ್ನ ಎತ್ತಕ್ಕೆ ಹೋಗಿ ಕಬ್ಬಿಣದ ಪೈಪಿನ ಎತ್ತಿದ್ಕೆ ಕರೆಂಟ್ ಹೊಡೆದಿ ಅವನಿಗೂ ಪಾಪ ಬೇರೆ ಇನ್ನೊಬ್ಬ ಹುಡುಗ ಮನೆಯೆಲ್ಲ ಇದು ಕರೆಂಟ್ ಶಾಕ್ ಆಗಿ ಮಕ್ಕಳೆಲ್ಲ ಮಂಚ ಮೇಲೆ ಮಲಗಿದ್ದೆ. ಏನು ಇಲ್ಲ, ಎಲ್ಲ ಸುಟ್ಟೋಗೈತೆ. ಮಕ್ಳಿಗೆ ಏನು ಬಟ್ಟೆನೂ ಇಲ್ಲ, ಏನು ಇಲ್ಲ, ಏನು ಡಾಕ್ಯುಮೆಂಟ್ಸ್ ಎಲ್ಲ ಮಗುದೆಲ್ಲ ಸುಟ್ಟೋಗೈತೆ. ಏನು ಇಲ್ಲ, ನೀವೇ ಸಹಾಯ ಮಾಡ್ಕೊಡಿ. ದುಡ್ಡು ಮಲಗಿದ್ದೆ, ಕಿವಿ ಎಲ್ಲ ಇದು ಮಾಡಿ 42,000 ಅದೂ ಇಲ್ಲ. ಮೇಲೆ ಕೆಳಗಡೆ ಮಾಡಿದ್ದೆ, ಏನು ಇಲ್ಲ. ಬಾಡಿಗೆ ಮನೆಯಲ್ಲಿ ಇರೋ ಸರ್, ನಾವು ಗಾಡಿ ಕೆಲಸ ಮಾಡೋದು ಬಾಡಿಗೆ ಮನೇಲಿ ಇದ್ದೀವಿ. ನಾವು ನಾವು 4 ಮಕ್ಕಳು, ಹೆಂಡತಿ, ನಾವು ಸಂಸಾರ ಮಾಡೋದಿಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು. ಕರೆಂಟ್ ಹೋಯ್ತಲ್ಲ ಅಂತ ನಾನು ಆಚೆ ಹೋಗಿದ್ದು, ಸಖೆ ಬರ್ತಲ್ಲ ಅಂತ ಆಚೆ ಹೋಗಿದ್ದು. ಇಲ್ಲಿ ಹೋಟ್ಲಲ್ಲಿ ಹೋಗಿ ಟೀ ಕುಡಿ ಗಂಟೆ ಅವಾಗಲೇ ಬಗು ಅಂತ ಬಂಕಿ ಬಂದ್ಬಿಟ್ಟು ನಮ್ಗೆ ನಿದ್ದೆ ಬಂದ್ಬಿಟ್ಟು ಅಕ್ಕಪಕ್ಕವರೆಲ್ಲ ಇದ್ವಿ. ಹೆಣ್ಮಗು ಬಂದು ಕಾಲ್ ಮೇಲೆ ಮಲ್ಗಿ ಇದ್ ಮಾಡ್ದ ಅಂತ ನಾನು ನಿದ್ದೆ ಹುಷಾರಾಗಿ ನಮ್ಮ ಮಕ್ಳಿಗೆಲ್ಲ ತಕೊಬಂದು ಈಚೆ ಬಿಸಾಕಿ ಸಿಲಿಂಡರ್ ಎಲ್ಲ ತಕೊ. ತಾಲೂಕಿನ ಕಾರ್ಮಿಕ ಇಲಾಖೆ ಹಾಗೂ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಹಯೋಗದಲ್ಲಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಕಾರ್ಮಿಕರ ಕಾರ್ಯಾಗಾರವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯ್ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ 53 ಕೋಟಿ ಅಸಂಘಟಿತ ಕಾರ್ಮಿಕರಿದ್ದಾರೆ ಅನ್ನುವ ದಾಖಲೆ ಇದೆ. ಅದರಲ್ಲಿ 33 ಕೋಟಿ ಕಾರ್ಮಿಕರು ಮಾತ್ರ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಉಳಿದ 20 ಕೋಟಿ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿಲ್ಲ. ಇದರಿಂದ ಅವರಿಗೆ ಸಾಮಾಜಿಕ ಬದ್ಧತೆ ಇಲ್ಲ. ಕೆಲಸ ನಿರ್ವಹಣೆ ವೇಳೆ ಪ್ರಾಣ ಕಳೆದುಕೊಂಡಲ್ಲಿ ಅಲ್ಲವೇ ಅಪಘಾತದಲ್ಲಿ ಅಂಗವಿಕಲತೆ ಆದಲ್ಲಿ ಸೂಕ್ತ ಸರ್ಕಾರ ಸೌಲಭ್ಯ ಇಲ್ಲ, ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಅಸಂಘಟಿತ ಕಾರ್ಮಿಕರ ನೋಂದಣಿ ಮೂಲಕ ಅವರ ಬದುಕಿಗೆ ಭದ್ರತೆ ಕೊಡಬೇಕು. ಸರ್ಕಾರಕ್ಕೆ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ನೀಡಬೇಕು. ಕಾರ್ಮಿಕರ ಕುಟುಂಬಗಳ ಮಕ್ಕಳ ಉತ್ತಮ ಜೀವನ ರೂಪಿಸಿಕೊಳ್ಳಲು ಜಾಗೃತಿ ಮೂಡಿಸಬೇಕು. ತಾಲೂಕಿನಲ್ಲಿ 5,000 ನೋಂದಾಯಿತ ಕಾರ್ಮಿಕರಿದ್ದಾರೆ. ಇಲಾಖೆ ಸೌಲಭ್ಯ ಪಡೆದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಎಂದು ತಿಳಿಸಿದರು. ಇನ್ನು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಮೀರ್ ಪಿ ನಂದ್ಯಾಳ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ HR ರೆಹಮ್ ಮಾತನಾಡಿದರು. ಇನ್ನು ಈ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಬಾಲಚಂದ್ರ ಭಗತಿ, ತಾಲೂಕಾ ಕಾರ್ಮಿಕ ನಿರ್ದೇಶಕಿ ಕುಸುಮ, ಪುನೀತ್, ವಕೀಲ ಸಂಘದ ಅಧ್ಯಕ್ಷ ನಾಗರಾಜ ದೊಡ್ಡ ಉಳ್ಳಾರ್ತಿ, ಕರಿಯಣ್ಣ, ವಕೀಲರಾದ ನಾಗರತ್ನ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಶ್ರೀಯುತ ವಿಜಯ್ ಎಂ ಸರ್, ಗೌರವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿತ್ರದುರ್ಗ ಇವರಿಗೆ ಹೂವನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಹಾಗೆ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಶಶಿಧರ್ H, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತಿ ಚಳ್ಳಕೆರೆ, ಇವರು ಸಮೇತವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕ ಶ್ರೀಯುತ ಶಮೀರ್ ಪಿ ನಂದಲ್ಮನ್ ಸರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ JMFC ಹಾಗೂ ತಾಲೂಕು ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಚಳ್ಳಕೆರೆ, ಇವರು ಸಮೇತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ
ಶ್ರೀಮತಿ ಹೇಮಾ ಎಚ್ ಮೇಡಮ್ ನವರು, ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವೆ ಹಾಗೆ ಶ್ರೀಯುತ ಪುನೀತ್ ಬಿ ಆರ್ ಸರ್, ಗೌರವಾನ್ವಿತ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ. ಸೊ ನಮ್ಮ 94 ಅಸಂಘಟಿತ ಕಾರ್ಮಿಕರನ್ನ ಗುರುತು ಮಾಡಿ ಅವ್ರಿಗೆಲ್ಲರಿಗೂ ಕೂಡ ನೋಂದಣಿ ಮಾಡುವ ಕೆಲಸವನ್ನು ಕೂಡ ಇವತ್ತು ಮಾಡ್ತೇವೆ ಅಂತ ಹೇಳಲಾಗಿತ್ತು. ಸೊ ಆ ಬಗ್ಗೆನೂ ಕೂಡ ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಅವ್ರು ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿಕೆ ಬಯಸ್ತೇನೆ. ಸೊ ಇದ್ರ ಜೊತೆಗೆ ತಮಗೆ ಏನಾದ್ರೂ ಕಾನೂನಾತ್ಮಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಕೋರ್ಟ್ ಆವರಣದಲ್ಲಿಯೇ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇದೆ. ತಾವು ಅದಕ್ಕೆ ನೇರವಾಗಿ ಬಂದು ಭೇಟಿ ನೀಡಿ ತಮಗೆ ಇರುವ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದನ್ನ ಕಾನೂನಾತ್ಮಕವಾಗಿ ಯಾವ ಪರಿಹಾರ ಕೊಡಲು ಸಾಧ್ಯತೆ ಇದೆ ಅದನ್ನ ನಾವು ಕೊಡ್ಲಿಕ್ಕೆ ಏನು ಶ್ರಮ ಪಡ್ತೇವೆ. ತಮಗೆ ಆ ಮೂಲಕ ನಿಮ್ಗೆ ಅದನ್ನ ಸಹಾಯ ಮಾಡ್ಲಿಕ್ಕೆ ನಾವು ಮುಂದ್ಬರ್ತೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ವಿಜಯ್ ಸರ್ ಬಂದ್ಮೇಲೆ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಾದ್ಯಂತ ಅನೇಕ ವಿನೂತನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲೇ ನಾವು ಈ ಜಿಲ್ಲೆಯ ಗಡಿಭಾಗ ಸಿದ್ದೇಶ್ವರದುರ್ಗದಲ್ಲಿ ಉಚಿತ ಕಾನೂನು ಸಹಾಯ ಕೇಂದ್ರವನ್ನು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಹೋಗಿ ಉದ್ಘಾಟನೆಯನ್ನ ಮಾಡಿ ಬಂದ್ವಿ. ಅದೇ ತರ ಈ ಕಳೆದ ಮಂತಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಸದಸ್ಯರುಗಳಿಗೆ ಅಥವಾ ಸಾರ್ವಜನಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಕೂಡ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಕಳೆದ ತಿಂಗಳಿನಲ್ಲಿ ಮಾಡಿದ್ವಿ. ಹಾಗೆ ನಮ್ಮ ಶ್ರೀಯುತ ನಮ್ಮ ಶಮೀರ್ ಮುಂದಾಲೋಚನೆಯಿಂದ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋದಕ್ಕೆ ಕೂಡ ತಯಾರಿದ್ದೀವಿ. ಹಾಗಾಗಿ ಎಲ್ಲಾ ಸಾರ್ವಜನಿಕರು ಈ ಏನು ಶಿಕ್ಷಣ ಇದೆ, ಈ ಶಿಕ್ಷಣ ಅಂದ್ರೆ ಏನು ಅರಿವು ಇದೆ, ಇದನ್ನ ತಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ಪಡ್ಕೊಂಡು ತಮ್ಮ ಜೀವನದಲ್ಲಿ ಎದುರಾಗಿರ್ತಕ್ಕಂಥ ಸಮಸ್ಯೆಗಳನ್ನ ತಾವೇ ಸ್ವತಃ ಪರಿಹರಿಸ್ಕೊಳ್ಳೋದಾಗ್ಲಿ ಅಥವಾ ಅದರಿಂದ ಬೇರೆಯವ್ರ ಮೂಲಕ ಸಹಾಯ ಪಡೆದು ಪರಿಹರಿಸಿಕೊಳ್ಳೋದ್ರ ಮೂಲಕ ತಮ್ಮ ಜೀವನವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ. ಇತ್ತೀಚಿನ ವರದಿ ಪ್ರಕಾರ ಈ ಶ್ರಮ್ ಪೋರ್ಟಲ್ ಅದರಲ್ಲಿ ನೋಂದಣಿ ಆಗಿರುವಂತವರು ಸುಮಾರು 33 ಕೋಟಿವರೆಗೂ ಏನೋ ಆಗಿದೆ ಅಂತ ಡಾಟಾ ಹೇಳ್ತಾರೆ. ಆದ್ರೆ ಉಳಿದವರು ಯಾಕೆ ಅದು ಕಾರ್ಡ್ ಅನ್ನ ಪಡಿತಾ ಇಲ್ಲ? ಇಷ್ಟು ಜನಕ್ಕೆ ಸಾಮಾಜಿಕ ಭದ್ರತೆ ಇಲ್ಲ. ಸಾಮಾಜಿಕ ಭದ್ರತೆ ಅಂದ್ರೆ ಅವರಿಗೆ ಮೆಡಿಕಲ್ ಫೆಸಿಲಿಟಿ, ಲೋನ್ ವ್ಯವಸ್ಥೆ ಮಾಡುವಂಥದ್ದು, ಮತ್ತೆ ಅವರ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಹ ಧನವನ್ನ ಕೊಡುವಂಥದ್ದು. ಲ್ಯಾಪ್ಟಾಪ್ಸ್ ಕೊಟ್ಟಿದ್ರಲ್ಲ ಸರ್, ಇಲ್ಲಿ ಲ್ಯಾಬ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಕಾರ್ಮಿಕರಿಗೆ ಇದೆಲ್ಲ ವಿಚಾರಗಳು ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ವಿಚಾರಗಳನ್ನ ಅವ್ರಿಗಿರುವಂತಹ ಸಾಮಾಜಿಕ ಭದ್ರತೆಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನುರಿತ ವಕೀಲರು ಯೋಜನೆಗಳ ಬಗ್ಗೆ ಹೇಳ್ತಾರೆ, ವೈದ್ಯರು ಬಂದಿದ್ದಾರೆ, ಅವರು ಕೂಡ ವೈದ್ಯಕೀಯ ಸಲಹೆಗಳನ್ನ, ಮತ್ತೆ ನಾವು ನಮ್ಮ ಕೋರ್ಟ್ ನಿಂದ ನಮ್ಮದೇ ಆದಂತ ಒಂದು ನುರಿತ ವಕೀಲರ ತಂಡ ಸಂಬಂಧಪಟ್ಟಂತ ಕಾನೂನು ಸೇವೆಗಳು ಉಚಿತವಾಗಿ 43 ತಾಲೂಕು 2 ಈ ಸೆಕ್ಟರ್ ಅಲ್ಲಿ ಅತಿ ಶೀಘ್ರದಲ್ಲಿ ತಾವು ಸರ್ವೆ ಮಾಡಿ ಅಸಂಘಟಿತ ಕಾರ್ಮಿಕರು ಹೆಚ್ಚು ಇನ್ನು ಯಾರೆಲ್ಲ ಕಾರ್ಡ್ ತಗೊಂಡಿಲ್ಲ ಅವ್ರಿಗೆಲ್ಲ ಆ ಕಾರ್ಡ್ ತಲುಪಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಸಭೆಗೆ ವಂದನೆಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು ಸರ್. ಇಲ್ಲಿವರೆಗೂ ತಾಲೂಕಿನ ಕಾರ್ಮಿಕ ಇಲಾಖೆ ಹಾಗೂ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಹಯೋಗದಲ್ಲಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಕಾರ್ಮಿಕರ ಕಾರ್ಯಾಗಾರವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯ್ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ 53 ಕೋಟಿ ಅಸಂಘಟಿತ ಕಾರ್ಮಿಕರಿದ್ದಾರೆ ಅನ್ನುವ ದಾಖಲೆ ಇದೆ. ಅದರಲ್ಲಿ 33 ಕೋಟಿ ಕಾರ್ಮಿಕರು ಮಾತ್ರ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಉಳಿದ 20 ಕೋಟಿ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿಲ್ಲ. ಇದರಿಂದ ಅವರಿಗೆ ಸಾಮಾಜಿಕ ಬದ್ಧತೆ ಇಲ್ಲ. ಕೆಲಸ ನಿರ್ವಹಣೆ ವೇಳೆ ಪ್ರಾಣ ಕಳೆದುಕೊಂಡಲ್ಲಿ ಅಲ್ಲವೇ ಅಪಘಾತದಲ್ಲಿ ಅಂಗವಿಕಲತೆ ಆದಲ್ಲಿ ಸೂಕ್ತ ಸರ್ಕಾರ ಸೌಲಭ್ಯ ಇಲ್ಲ, ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಅಸಂಘಟಿತ ಕಾರ್ಮಿಕರ ನೋಂದಣಿ ಮೂಲಕ ಅವರ ಬದುಕಿಗೆ ಭದ್ರತೆ ಕೊಡಬೇಕು. ಸರ್ಕಾರಕ್ಕೆ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ನೀಡಬೇಕು. ಕಾರ್ಮಿಕರ ಕುಟುಂಬಗಳ ಮಕ್ಕಳ ಉತ್ತಮ ಜೀವನ ರೂಪಿಸಿಕೊಳ್ಳಲು ಜಾಗೃತಿ ಮೂಡಿಸಬೇಕು. ತಾಲೂಕಿನಲ್ಲಿ 5,000 ನೋಂದಾಯಿತ ಕಾರ್ಮಿಕರಿದ್ದಾರೆ. ಇಲಾಖೆ ಸೌಲಭ್ಯ ಪಡೆದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಎಂದು ತಿಳಿಸಿದರು. ಇನ್ನು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಮೀರ್ ಪಿ ನಂದ್ಯ
ಮುದಿಯಾಳ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ರೆಹಂ ಮಾತನಾಡಿದರು. ಇನ್ನು ಈ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಬಾಲಚಂದ್ರ ಭಗತಿ, ತಾಲೂಕಾ ಕಾರ್ಮಿಕ ನಿರ್ದೇಶಕಿ ಕುಸುಮ, ಪುನೀತ್ ವಕೀಲ ಸಂಘದ ಅಧ್ಯಕ್ಷ ನಾಗರಾಜ ದೊಡ್ಡ ಉಳ್ಳಾರ್ತಿ, ಕರಿಯಣ್ಣ, ವಕೀಲರಾದ ನಾಗರತ್ನ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್ಯ, ಎನ್ಕೆಎಸ್ ಟಿವಿ4 ನ್ಯೂಸ್, ಚಳ್ಳಕೆರೆ. ಶ್ರೀಯುತ ವಿಜಯ್ ಎಂ ಸರ್, ಗೌರವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿತ್ರದುರ್ಗ ಇವರಿಗೆ ಹೂವನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಹಾಗೆ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಶಶಿಧರ್ ಎಚ್, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತಿ ಚಳ್ಳಕೆರೆ ಇವರು ಸಮೇತವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದ ಶ್ರೀಯುತ ಶಮೀರ್ ಪಿ ನಂದಲ್ಮತ್ ಸರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಹಾಗೂ ತಾಲೂಕು ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಚಳ್ಳಕೆರೆ ಇವರು ಸಮೇತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು. ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಹೇಮಾ ಎಚ್ಆರ್ ಮೇಡಮ್ ನವರು, ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವೆ ಹಾಗೆ ಶ್ರೀಯುತ ಪುನೀತ್ ಬಿಆರ್ ಸರ್, ಗೌರವಾನ್ವಿತ ಅದ್ರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ. ಸೊ ನಮ್ಮ 94 ಅಸಂಘಟಿತ ಕಾರ್ಮಿಕರನ್ನ ಗುರುತು ಮಾಡಿ ಅವ್ರಿಗೆಲ್ಲರಿಗೂ ಕೂಡ ನೋಂದಣಿ ಮಾಡುವ ಕೆಲಸವನ್ನು ಕೂಡ ಇವತ್ತು ಮಾಡ್ತೇವೆ ಅಂತ ಹೇಳಲಾಗಿತ್ತು. ಸೊ ಆ ಬಗ್ಗೆನೂ ಕೂಡ ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಅವ್ರು ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿಕೆ ಬಯಸ್ತೇನೆ. ಸೊ ಇದ್ರ ಜೊತೆಗೆ ತಮಗೆ ಏನಾದ್ರೂ ಕಾನೂನಾತ್ಮಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಕೋರ್ಟ್ ಆವರಣದಲ್ಲಿಯೇ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇದೆ. ತಾವು ಅದಕ್ಕೆ ನೇರವಾಗಿ ಬಂದು ಭೇಟಿ ನೀಡಿ ತಮಗೆ ಇರುವ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದನ್ನ ಕಾನೂನಾತ್ಮಕವಾಗಿ ಯಾವ ಪರಿಹಾರ ಕೊಡಲು ಸಾಧ್ಯತೆ ಇದೆ ಅದನ್ನ ನಾವು ಕೊಡ್ಲಿಕ್ಕೆ ಏನು ಶ್ರಮ ಪಡ್ತೇವೆ. ತಮಗೆ ಆ ಮೂಲಕ ನಿಮ್ಗೆ ಅದನ್ನ ಸಹಾಯ ಮಾಡ್ಲಿಕ್ಕೆ ನಾವು ಮುಂದ್ಬರ್ತೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ವಿಜಯ್ ಸರ್ ಬಂದ್ಮೇಲೆ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಾದ್ಯಂತ ಅನೇಕ ವಿನೂತನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲೇ ನಾವು ಈ ಜಿಲ್ಲೆಯ ಗಡಿಭಾಗ ಸಿದ್ದೇಶ್ವರದುರ್ಗದಲ್ಲಿ ಉಚಿತ ಕಾನೂನು ಸಹಾಯ ಕೇಂದ್ರವನ್ನು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಹೋಗಿ ಉದ್ಘಾಟನೆಯನ್ನ ಮಾಡಿ ಬಂದ್ವಿ. ಅದೇ ತರ ಈ ಕಳೆದ ಮಂತಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಎಲ್ಲ ಸದಸ್ಯರುಗಳಿಗೆ ಅಥವಾ ಸಾರ್ವಜನಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಕೂಡ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಕಳೆದ ತಿಂಗಳಿನಲ್ಲಿ ಮಾಡಿದ್ವಿ. ಹಾಗೆ ನಮ್ಮ ಶ್ರೀಯುತ ನಮ್ಮ ಶಮೀರ್ ಮುಂದಾಲೋಚನೆಯಿಂದ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋದಕ್ಕೆ ಕೂಡ ತಯಾರಿದ್ದೀವಿ. ಹಾಗಾಗಿ ಎಲ್ಲಾ ಸಾರ್ವಜನಿಕರು ಈ ಏನು ಶಿಕ್ಷಣ ಇದೆ, ಈ ಶಿಕ್ಷಣ ಅಂದ್ರೆ ಏನು ಅರಿವು ಇದೆ, ಇದನ್ನ ತಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ಪಡ್ಕೊಂಡು ತಮ್ಮ ಜೀವನದಲ್ಲಿ ಎದುರಾಗಿರ್ತಕ್ಕಂಥ ಸಮಸ್ಯೆಗಳನ್ನ ತಾವೇ ಸ್ವತಃ ಪರಿಹರಿಸಿಕೊಳ್ಳೋದಾಗ್ಲಿ ಅಥವಾ ಅದರಿಂದ ಬೇರೆಯವ್ರ ಮೂಲಕ ಸಹಾಯ ಪಡೆದು ಪರಿಹರಿಸಿಕೊಳ್ಳೋದ್ರ ಮೂಲಕ ತಮ್ಮ ಜೀವನವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ. ಇತ್ತೀಚಿನ ವರದಿ ಪ್ರಕಾರ ಈ ಶ್ರಮ್ ಪೋರ್ಟಲ್ ಅದರಲ್ಲಿ ನೋಂದಣಿ ಆಗಿರುವಂತವರು ಸುಮಾರು 33 ಕೋಟಿವರೆಗೂ ಏನೋ ಆಗಿದೆ ಅಂತ ಡಾಟಾ ಹೇಳ್ತಾರೆ. ಆದ್ರೆ ಉಳಿದವರು ಯಾಕೆ ಅದು ಕಾರ್ಡ್ ಅನ್ನ ಪಡಿತಾ ಇಲ್ಲ? ಇಷ್ಟು ಜನಕ್ಕೆ ಸಾಮಾಜಿಕ ಭದ್ರತೆ ಇಲ್ಲ. ಸಾಮಾಜಿಕ ಭದ್ರತೆ ಅಂದ್ರೆ ಅವರಿಗೆ ಮೆಡಿಕಲ್ ಫೆಸಿಲಿಟಿ, ಲೋನ್ ವ್ಯವಸ್ಥೆ ಮಾಡುವಂಥದ್ದು, ಮತ್ತೆ ಅವರ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಹ ಧನವನ್ನ ಕೊಡುವಂಥದ್ದು. ಲ್ಯಾಪ್ಟಾಪ್ಸ್ ಕೊಟ್ಟಿದ್ರಲ್ಲ ಸರ್, ಇಲ್ಲಿ ಲ್ಯಾಬ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಕಾರ್ಮಿಕರಿಗೆ ಇದೆಲ್ಲ ವಿಚಾರಗಳು ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ವಿಚಾರಗಳನ್ನ ಅವ್ರಿಗಿರುವಂತ ಸಾಮಾಜಿಕ ಭದ್ರತೆಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನುರಿತ ವಕೀಲರು ಯೋಜನೆಗಳ ಬಗ್ಗೆ ಹೇಳ್ತಾರೆ, ವೈದ್ಯರು ಬಂದಿದ್ದಾರೆ, ಅವರು ಕೂಡ ವೈದ್ಯಕೀಯ ಸಲಹೆಗಳನ್ನ, ಮತ್ತೆ ನಾವು ನಮ್ಮ ಕೋರ್ಟ್ ನಿಂದ ನಮ್ಮದೇ ಆದಂತ ಒಂದು ನುರಿತ ವಕೀಲರ ತಂಡ ಸಂಬಂಧಪಟ್ಟಂತ ಕಾನೂನು ಸೇವೆಗಳು ಉಚಿತವಾಗಿ 43 ತಾಲೂಕು 2 ಈ ಸೆಕ್ಟರ್ ಅಲ್ಲಿ ಅತಿ ಶೀಘ್ರದಲ್ಲಿ ತಾವು ಸರ್ವೆ ಮಾಡಿ ಅಸಂಘಟಿತ ಕಾರ್ಮಿಕರು ಹೆಚ್ಚು ಇನ್ನು ಯಾರೆಲ್ಲ ಕಾರ್ಡ್ ತಗೊಂಡಿಲ್ಲ ಅವ್ರಿಗೆಲ್ಲ ಆ ಕಾರ್ಡ್ ತಲುಪಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ
ಎಲ್ಲ ಸಭೆಗೆ ವಂದನೆಗಳನ್ನು ಅರ್ಪಿಸಿ. ಧನ್ಯವಾದಗಳು ಸರ್. ಇಲ್ಲಿವರೆಗೂ ಸ್ಮಶಾನ ಜಾಗಕ್ಕೆ ಪ್ರತಿಭಟನೆ. ಪರಿಶಿಷ್ಟ ಜಾತಿ ಸಮುದಾಯದವರ ಶವ ಸಂಸ್ಕಾರಕ್ಕೆ ಸ್ಮಶಾನ ಜಾಗದ ಸಮಸ್ಯೆ ಇದ್ದು ಅದನ್ನು ಬಗೆಹರಿಸುವಂತೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್.ಎಂ. ರಮೇಶ್ ಚಕ್ರವರ್ತಿ ಜಿಲ್ಲಾಡಳಿತ ಭವನ ಮುಂದೆ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಬಿಜ್ಜವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಎಸ್ಸಿ ಸಮುದಾಯದ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯ ಸಂಸ್ಕಾರ ಮಾಡಲು ಸರ್ವಣಿಯರು ತೊಂದರೆ ನೀಡುತ್ತಿದ್ದಾರೆ. ನಮ್ಮಗಳ ಹೋರಾಟದಿಂದ ರಾಜ್ಯ ಸರ್ಕಾರ ನಮ್ಮ ಸಮಸ್ಯೆ ಆಲಿಸಿ ನಮಗೆ ಸರ್ವೆ ನಂಬರ್ 63ರಲ್ಲಿ 1 ಎಕರೆ 4 ಗುಂಟೆ ಜಾಗದಲ್ಲಿ ಸ್ಮಶಾನ ನಿರ್ಮಾಣಕ್ಕಾಗಿ 30 ಗುಂಟೆಯನ್ನು ಸರ್ಕಾರವೇ ಗೊಲ್ಲಹಳ್ಳಿ ಗ್ರಾಮಕ್ಕೆ ಕಾಯ್ದಿರಿಸಿದೆ. ಇನ್ನು 14 ಗುಂಟೆ ಉಳಿದಿದ್ದು ಅದನ್ನು ಸರ್ಕಾರ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲು ಮಾಡಬೇಕಾಗಿದ್ದ ಜಾಗವನ್ನು ಒತ್ತುವರಿ ಮಾಡಿದ್ದಲ್ಲದೆ 30 ಗುಂಟೆ ಸ್ಮಶಾನಕ್ಕೆ ಮಂಜೂರು ಮಾಡಿರುವ ಜಿಲ್ಲಾಧಿಕಾರಿ ತಹಶೀಲ್ದಾರರ ಮೇಲೆ ಹೈಕೋರ್ಟಿನಲ್ಲಿ ಅಪೀಲು ಹೋದ ಹಿನ್ನೆಲೆಯಲ್ಲಿ ದಲಿತರಿಗೆ ಆದ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡಲಾಯಿತು ಎಂದು ರಮೇಶ್ ಚಕ್ರವರ್ತಿ ತಿಳಿಸಿದರು. ಅಂತ್ಯ ಸಂಸ್ಕಾರ ಮಾಡಲು ತೊಂದರೆ ನೀಡುತ್ತಿದ್ದು ಮೇಲಿನ ಅಧಿಕಾರಿಗಳ ಆದೇಶದ ಮೇರೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಮಶಾನಕ್ಕೆ ಭೇಟಿ ನೀಡಿದಾಗ ಅವರ ಕಾರ್ಯನಿರ್ವಹಿಸಲು ಸರ್ವಣಿಯರು ಅಡ್ಡಿಪಡಿಸಿರುತ್ತಾರೆ. ಆದ್ದರಿಂದ ಸರ್ಕಾರ ಮಂಜೂರು ಮಾಡಿರುವ ನಮ್ಮ ಹಕ್ಕುಬದ್ಧ ಸ್ಮಶಾನ ಜಾಗವನ್ನು ನಮಗೆ ಯಾವುದೇ ಯಾರದೇ ಅಡ್ಡಿ ಇಲ್ಲದೆ ನಮ್ಮ ಜಾಗವನ್ನು ನಮಗೆ ದೊರಕಿಸಬೇಕೆಂದು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಮುನಿರಾಜ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಮಣ್ಣು ಮಾಡಲು ಜಾಗವಿಲ್ಲ. ಸ್ಮಶಾನಕ್ಕೆ ಇರುವ ಜಾಗವನ್ನು ಬಲಾಢ್ಯರು ತೊಂದರೆ ಕೊಡುತ್ತಿದ್ದಾರೆ. ಇದನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವರದಿ ಎಲಿಯೂರು ರಾಧಾಕೃಷ್ಣ, NKS TV4 ದೇವನಹಳ್ಳಿ. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಏನಂತ ಉತ್ತರ ಸಿಕ್ಕಿದೆ? ಈಗ ದೇವನಹಳ್ಳಿ ತಾಲೂಕು ಗೊಲ್ಲಹಳ್ಳಿ ಗ್ರಾಮ ಮಾತ್ರ ಅಲ್ಲ ಸಾಹೇಬ್ರೆ, ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಜಾಂಬ ಯುವಸೇನೆ ವತಿಯಿಂದ ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ. ಇವತ್ತು ದಿನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಗೊಲ್ಲಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಸರಿಸುಮಾರು 2 ವರ್ಷಗಳ ಹಿಂದೆ ಜಾಂಬ ಯುವಸೇನೆ ವತಿಯಿಂದ ಹಲವಾರು ಪ್ರತಿಭಟನೆಗಳು ಮತ್ತು ಸಮಾಲೋಚನಾ ಕಾರ್ಯಕ್ರಮಗಳನ್ನ ಪಾಲ್ಗೊಂಡು ಜಾಂಬ ಯುವಸೇನೆ ವತಿಯಿಂದ ಆ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ 63ರಲ್ಲಿ 1 ಎಕರೆ 4 ಗುಂಟೆ ಜಮೀನಿದ್ದು 30 ಗುಂಟೆ ಜಮೀನು ಮಶಾಣಕ್ಕಾಗಿ, ಸಾರ್ವಜನಿಕ ಮಶಾಣಕ್ಕಾಗಿ ಕಾಯ್ದಿರಿಸಲಾಗಿತ್ತು. ಅದು ಮೆಟಿಷನ್ನು ಪಾಣಿ ಆಗಿರ್ಬೋದು ಎಲ್ಲನೂ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ. ಪಕ್ಕದಲ್ಲಿ ಇನ್ನೂ 14 ಗುಂಟೆ ಜಮೀನಿತ್ತು. ಆ 14 ಗುಂಟೆ ಜಮೀನು ಸರ್ಕಾರ ಸ್ವಾಧೀನಕ್ಕೆ ತಗೊಂಡು ಸರ್ಕಾರ ಸಾರ್ವಜನಿಕರಿಗೆ ಯಾವುದಾದ್ರೂ ಅನುಕೂಲ ಆಗಬೇಕಾಗಿದ್ರೆ ಅಂಥ ಒಂದು ಕಾರ್ಯಕ್ಕೆ ಅದನ್ನು ಬಳಸ್ಕೋಬೇಕು. ಅಲ್ಲದೆ ಸವಣಿಯರು ಅಲ್ಲಿನ ಸುತ್ತಮುತ್ತಲು ಇರುವಂಥ ಸವಣಿಯರು 14 ಗುಂಟೆ ಜಮೀನನ್ನು ಕಬಳಿಸಿದ ಅಲ್ಲದೆ ಈ 30 ಗುಂಟೆ ಜಮೀನು ಏನು ಸಾರ್ವಜನಿಕ ಮಶಾಣಕ್ಕಾಗಿ ಕಾಯ್ದಿರಿಸಿದೆ ಆ ಜಮೀನು ಕೂಡ ನಮಗೆ ಬೇಕು ಅಂತಂತೇಳಿ ಜಿಲ್ಲಾಧಿಕಾರಿಗಳ ಮೇಲೆ ಮತ್ತು ತಾಲೂಕು ದಂಡಾಧಿಕಾರಿಗಳ ಮೇಲೆ ನಾವು ಅಪೀಲ್ ಹೋಗ್ತೀವಿ ಅಂತೇಳಿ ಕೋರ್ಟ್ಗೆ ಹೋಗಿದ್ದೆ. ಸೊ ಇವತ್ತಿನ ದಿನದಲ್ಲಿ ಸರ್ಕಾರ ಜಾಗ, ಮಶಾಣ ಜಾಗ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಬೇರ್ಪಡಿಸೋಕ್ಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ದಲಿತರಿಗೆ, ಒಲೆಮಾದಿಗ ಸಮುದಾಯಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಈ ಉಗ್ರವಾದ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು. ಅವರು ಇಲ್ಲೇ ಆನ್ ದ ಸ್ಪಾಟ್ ಇಲ್ಲೇ ಸ್ಥಳದಲ್ಲೇ ಅವರು ತೀರ್ಮಾನ ಮತ್ತು ಅದರ ಒಂದು ಪರಿಹಾರ ಕೂಡ ನಮಗಿಲ್ಲೇ ಹೇಳಿದ್ರು. ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಟ್ಕೊಡುವಂಥ ಸಮಸ್ಯೆನೇ ಇಲ್ಲ. ನಾಳೆ ಬೆಳಗ್ಗೆನೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದಂಥ ಬಾಲಕೃಷ್ಣ ಸಾಹೇಬ್ರಿಗೂ ಕೂಡ ಫೋನ್ ಮೂಲಕದಲ್ಲೇ ನಾಳೆನೇ ಅದನ್ನು ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿ ಕಾಂಪೌಂಡ್ ಹಾಕ್ಸ್ಕೊಡೋಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತಂತೇಳಿ ಈಗ ಈ ವಿಚಾರವಾಗಿ ನಾನು ಕೆಲವೊಂದು ಅಧಿಕಾರಿಗಳ ಹತ್ರ ನಾವು ಹೋದಾಗ, ಏನು ಸಾಹೇಬ್ರೆ ಈ ರೀತಿ ನನ್ನ ಸಮುದಾಯಕ್ಕೆ ಈ ರೀತಿ ಅನ್ಯಾಯ ಆಗ್ತಿದೆ, ನೀವೇನು ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂತಂದ್ರೆ ಓಪನ್ ಆಗಿ ಹೇಳಿರೋಂಥ ವ್ಯಕ್ತಿಗಳು ಇದ್ದಾರೆ. ನೀವು ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಆತನ ಓಟ್ ಹಾಕಿ ನೀವು ಗೆಲ್ಸಿದ್ದೀರಾ, ಅವ್ರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಾವು ಅವ್ರ ಕೆಲಸ ಮಾಡಲೇಬೇಕು ಅಂತಂತೇಳಿ ಓಪನ್ ಆಗಿ ಒಬ್ಬ ಸರ್ಕಾರ ಅಧಿಕಾರಿ ಓಪನ್ ಆಗಿ ನಮ್ಮ ಹತ್ರ ಹೇಳಿರೋ ವಿಡಿಯೋ ಸಮೇತ ನಮ್ಮ ಹತ್ರ ಇದೆ. ನೀವು ಈ ರೀತಿ ಹೇಳೋದು ಸಂವಿಧಾನದ ಅಡಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ನೀವು ಸಾರ್ವಜನಿಕ ಕೆಲಸನೇ ನೀವು ಮಾಡಬೇಕು, ಏನು ರಾಜಕಾರಣಿಗಳ ಗುಲಾಮರಾಗಿ ನೀವು ಕೆಲಸ ಮಾಡಬಾರ್ದು ಅಂತಂದಾಗ ಅವ್ರು ಓಪನ್ ಆಗಿ ನಮಗೆ ಅವರೇ ಹಾಕ್ಕೊಂಡಿದ್ದಾರೆ, ನಾವು ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ
ಆ ಒಂದು ಉದ್ದೇಶದಿಂದ ಇವತ್ತು ಉಗ್ರವಾದ ಪ್ರತಿಭಟನೆ ನಾವು ಮಾಡಿದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ಇದು ಜಯ ಆಗಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೈ ಬಿಡುವಂಥ ಸಮಸ್ಯೆನೇ ನಮ್ಮದಿಲ್ಲ ಅಂತೇಳಿ ಮಾಧ್ಯಮ ಮುಖಾಂತರವಾಗಿ ನಾನು ನನ್ನ ಹೆಸರು ಡಾಕ್ಟರ್ ರಮೇಶ್ ಚಕ್ರವರ್ತಿ ಅಂತೇಳಿ ಜಾಂಬವ ಯುವ ಸೇನಾ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಸರ್ ಏನು ಈಗ ಎಲ್ಲ ಕಡೆನೂ ಸ್ಮಶಾನ ಜಾಗ ವಿಚಾರವಾಗಿ ಈಗ ಇಲ್ಲಿ ಏನು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಗೊಳ್ಳಳ್ಳಿ ಗ್ರಾಮದಲ್ಲಿ ನಡೆಯತಕ್ಕಂಥದ್ದು ಪ್ರಕಾರದ ಇಡೀ ಗ್ರಾಮಗಳಲ್ಲಿ ನಡೀತದೆ. ನಮ್ಮ ದಲಿತ ಸಮುದಾಯಗಳು ಒಳಮಾದಿಗಳ ಏನಿದ್ದೀವೋ ನಮ್ಗೆ ಎಲ್ಲಿಂದ ಎಲ್ಲಕ್ಕೂ ಅನ್ಯಾಯನ ಆಗ್ತೈತೆ. ಆದ್ದರಿಂದ ಈ ರೀತಿ ಪ್ರತಿಭಟನೆ ಮಾಡಿ ನಾವು ಹಿಂಗೆ ನ್ಯಾಯ ಒದಗಿಸ್ಬೇಕೇ ವಿನಃ ನಮ್ಮ ಕವದಾಗ ಅವ್ರಿಗೆ ಎಲ್ಲಿ ಕೊಡೋದು ಇಲ್ಲ ಸರ್. ಈಗ ಯಾವ ರೀತಿ ನೀವು ಈಗ DC ಸಾಹೇಬ್ರು ಹೇಳವ್ರೆ ನಿಮ್ಮ ಖಾತೆ ಐತೆ ಹೋಗು ಅಂತ. ಅವ್ರಿಗೆ ಯಾರಿಗೂ ತಹಸೀಲ್ದಾರ್ಗೂ ಫೋನ್ ಮಾಡಿ ಅವ್ರಿಗೆ ಮಾಡಿಕೊಡಿ ಅಂತವ್ರೆ. ಅದನ್ನೇನಾಯ್ತು ಸ್ಟೇ ವೆಕೇಟ್ ನಾವೇ ಮಾಡಿಸ್ಬಿಟ್ಟು ನಿಮ್ಗೆ ಅನುಕೂಲ ಆಗಂಗೆ ಮಾಡಿಕೊಡ್ತೀವಿ. ತಮ್ಮ ಹೆಸರು ಸ್ವಾಮಿ ಅಂತೇಳಿ ಗೌರವಾಧ್ಯಕ್ಷ. ಗದಗ ಜಿಲ್ಲೆ ರೋಣ ಪಟ್ಟಣದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ 105ನೇ ವರ್ಷದ ರಥೋತ್ಸವ ದಿನಾಂಕ 6/4/2025 ರವಿವಾರ ದಿವಸ ಸಂಜೆ 6 ಗಂಟೆಗೆ ಶ್ರೀಗಳ ಮಹಾರಥೋತ್ಸವ ಜರುಗುವುದು. ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 31/3/2025 ದಿನಾಂಕ 6/4/2025 ಸಾಯಂಕಾಲ 7:30 ಗಂಟೆಗೆ ಶ್ರೀಯುತ VK ಪಾಟೀಲ್ ವಿಶ್ರಾಂತಿ ಶಿಕ್ಷಕರು ಹುಲ್ಲೂರು ಇವರಿಂದ ಆಧ್ಯಾತ್ಮಿಕ ಪ್ರವಚನ, ಶ್ರೀ ಸಿದ್ಧ ಸಾಧು ಶಿವಯೋಗಿಗಳು ಗುಡಿಸಾಗರ ಇವರ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 5/4/2025 ಶನಿವಾರ ದಿವಸ ಜಾಗರಣೆ ನಿಮಿತ್ತವಾಗಿ ಮುದೇನಗುಡಿ, ಹುಲ್ಲೂರು, ರೋಣ ನಗರಗಳ ಎಲ್ಲಾ ಭಜನಾ ಸಂಘದವರಿಂದ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ಜರುಗುವುದು ಎಂದು ಶ್ರೀ ಸಿದ್ಧಾರೂಢ ಮಠದ ಧರ್ಮದರ್ಶಿಗಳು ಶ್ರೀಮಠದ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣ ಕಮ್ಮಾರ, ರಾಮಣ್ಣ ಕಮ್ಮಾರ್, ಶರಣಪ್ಪ ಡಂಬಳ, ಬಸವರಾಜ್ ಕೊಟ್ಟಗಿ, ಬಸವರಾಜ್ ಹೂಗಾರ್, ಸಿದ್ದಪ್ಪ ಗುಳಗುಳಿ, ಶಂಕರಪ್ಪ ಜಾಲಿಹಳ, ಹನುಮಂತ ಗಡಿಗಿ, ಅಶೋಕ್ ನವಲಗುಂದ ಸೇರಿದಂತೆ ಅನೇಕ ಭಕ್ತರು ಮತ್ತು ಮುದೇನಗುಡಿ ರೋಣದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4 ಗದಗ್. ಮನೆಗೆ ಹೋದ ಮಕ್ಕೊಂಡಿದ್ದಪ್ಪ 12 ಗಂಟೆ ಮಕ್ಕೊಂಡಿದ್ದು ಹೋಗ್ತಲ್ಲ ಬಡದ ಅದ ಯಾರು ನಾನ ಅಂದೆ ಹೆಣ್ಣೋರು ನಾನ ನಾಚಿಕೆಡಿ ಹಿಂಗ ಮಕ್ಕಳು ಇರ್ತಾವ. ನಾನು ನಾಚಿಕೆಡಿ ಬರೋಬ್ಬರ ಇರ್ತೇನೆ. ನಾನು ಯಾರಲ್ಲಕ್ಕೆ ನಾನು ಇಲ್ಲ ಹೊಳೆ ಬಂದಿಲ್ಲ. ನಾನು ಇನ್ನು ಹೆಣ್ಮಕ್ಳ ಸತ್ತು ಹೋಗುದಿಲ್ಲ. ಏನೋ ಕಾಲು ಬಿಡ್ತೈತಿ ಅಷ್ಟೈತಿ ಬರ ತೆಗಿಯೋಳು ಮತ್ತು ಮೊದಲಿಗೆ ಎಪ್ಪಿದ್ದಾರೆ ಕಾಲ್ದಾಗ ಬರ್ತೈತಿ ಕರ ತಿಳ್ಕೊಳ್ತಾರೆ. ಇವಾಗ ಎಂತಾರ ಹೊರ ಹೋಗವ ನಮ್ಮ ಪಾಲಿಗೆ ಕರ್ತವ್ಯ ನಾವು ಮಾಡಬೇಕು. ಹೆಣ್ಮಕ್ಳಿರಲಿ ಹೆಣ್ಮಕ್ಳಿರಲಿ ಅದಕ್ಕೆ ಶರಣರು ಏನು ಹೇಳಿದರು? ಕಾಯಕ ವೈಕಲ್ಯ. ನಮ್ಮ ಪಾಲಿಗೆ ಬಂದ ಕರ್ಮವನ್ನು ಮಾಡ್ಬೇಕು. ನಾವು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಕೆಲಸ ಹೇಳಿದ್ರೆ ತಪ್ಪಿಸುವ ಪ್ರಯತ್ನ ಮಾಡಬಾರ್ದು. ತಪ್ಪಿಸುವ ಪ್ರಯತ್ನ ಮಾಡಿದ್ರಂದ್ರೆ ಅದು ಮುಂದೆ ನಮ್ಮ ದುರಂತವನ್ನ ತಲುಪಿಸುತ್ತೆ. ಬಹಳ ಗಣಮಕ್ಕಳು ಈ ದೋಷ ಭಾಳ ಇರ್ತೈತೆ. ದುಡಿದು ಹಾಕಿದ್ರೆ ಚೆನ್ನಾಗಿರ್ತಾರೆ. ಒಂದ್ ವೇಳೆ ಹೆಣ್ಮಕ್ಳು ಏನಾದ್ರು ದುಡ್ಕೊಂಬ ಅಂದ್ರೆ ಬೈಕಕ್ಕೆ ಹಾಕ್ಕೊಂಡು ಇಂಥ ಬೇಕಾದಷ್ಟು ನೂರಾರು ಕಥೆಗಳನ್ನ ಹೇಳ್ಬೋದು. ನೂರಾರು ವಿಚಾರದಲ್ಲಿ ನಿಮ್ಮ ಮನೆ ಮಕ್ಕಳು ನೋಡ್ತಿರ್ತೀರಿ. ನಿಮ್ಮ ಮನೆ ಸುತ್ತಲೂ ಇರ್ತಾವು, ದಿನಾಲು ಗುಡ್ಡಾಡ್ತಿರ್ತಾವ. ಯಾವುದಂದ್ರೆ ಆ ಹೆಣ್ಮಕ್ಳು ದುಡುತ್ತವ್ರು ಇವಂದೇನಿಲ್ಲ ಕೆಲಸ ಅವ್ರು ತಂದಿದ್ದು ಎಲ್ಲರ ಒಂದು ಬ್ಯಾಗ್ನಾಗ ಒಂದು ಚೀಲದಾಗ ಇಟ್ಟಿದ್ರು ಅಂದ್ರೆ ಅದನ್ನು ಅವ್ರು ಹೊರಗೆ ಬರ್ತೈತಿ ಇಷ್ಟು ಹೊಡ್ಕೊಂಡಿರ್ತಾರ. ಮತ್ತೆ ಹೊಳೆ ಬರೋದಾಗ ನಿಷೇಧಾಗ ಬರಲ್ಲ. ನಿಷೇಧ ಒಂದಿಷ್ಟು ರೊಕ್ಕ ಇರುವುದಿಲ್ಲ. ನಿಷೇಧಾಗ ಬಂದು ಮಕ್ಕಳೈತಿ ಮತ್ತೆ ಹೆಂಡತಿ ಮಕ್ಕಳು ಕೂತಾರ. ಅದಕ್ಕಾಗಿ ಯಾವ ಮದುವೆಯನ್ನು ಮಾಡ್ಕೊತಾರ ಹೆಣ್ಮಗಳೇ ಇರಲಿ ಗಂಡ್ಮಕ್ಳೇ ಇರಲಿ ನಾವೆಲ್ಲ ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಬೇಕು. ಒಬ್ಬ ಆಭರಣ ನೋಡಿ ಅವನು ಉತ್ತಮ ಗೃಹಸ್ಥ ಆದರೂ ಕೂಡ ಅವನ ಹತ್ರ ಏನಿತ್ತು ಅಂತಂದ್ರೆ
ಸಾಧು ಸತ್ಪುರುಷರ ಸೇವೆಯನ್ನು ಮಾಡುವಂಥ ಸ್ವಭಾವ ಇತ್ತಲ್ಲ, ಅವಾಗ ಇವಾಗ ಸಾಧುವನ್ನು ಕರ್ಕೊಂಡ್ಬರ್ತಿದ್ವಿ. ಸಾಧುಗಳನ್ನ ಸಂತರನ್ನ ಅತಿಥಿಗಳನ್ನ ಕರ್ಕೊಂಡ್ಬಂದ್ರೆ ಒಂದು ದಿವಸದ ಮಾತಲ್ಲ. ಆ ಹೆಣ್ಮಗಳಿಗೆ ಸಿಟ್ಟು, ಇವ ದುಡಿಲಿಲ್ಲ, ತುಪ್ಪ ಪಡಿಲಿಲ್ಲ, ದಿನಾಲು ಇತ್ತಂತ ಕರ್ಕೊಂಡ್ಬರ್ತಾನ, ತಿಳಿಸ್ತಾನ, ಕರ್ಕೊಂಡು ಹೋಗ್ತಾನ. ಈಗ ಕೇಳಾಕ ಬಹಳ ಚಂದ ಕಥಿ ಪುರಾಣ ಇವೆಲ್ಲ. ಸಿದ್ಧಾರೂಢ ಸದಾ ಒಂದು 10-20 ಮಂದಿ ಕರ್ಕೊಂಡು ನಮ್ಮ ಮನೆಗೆ ಬರ್ತಾನಂತಂದ್ರೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ, ಭೇಟಿನ ಆಗುದಿಲ್ಲ. ನಾವು ಅಷ್ಟು ಅದ್ಭುತವಾಗಿ ಸತ್ಯವಾಗಿ ಇದು ಬೈತಿದ್ರು. ಆದ್ರೂ ಕೂಡ ಸಹನೆಯಿಂದ ಎಲ್ಲವನ್ನ ಹೇಳ್ಕೊಂಡು ಸುಮ್ಮನೆ ಇರ್ತಿದ್ದ. ಒಂದು ದಿವಸ ಏನಾಗಿತ್ತಂದ್ರೆ, ಆ ಹೆಣ್ಮಗಳು ಪೂಜೆ ಮಾಡ್ಕೋಬೇಕಂತ, ನೀರು ಪೂಜೆ ಮಾಡ್ಕೋಬೇಕಂತ ಹೇಳಿ ನೀರು ನೋಡಕ್ ಹೋಗ. ಆ ಕೊಡಗಳಲ್ಲಿ ಅವ ಹರಿವು, ಅಲ್ಲಿನ ಕಾಲಕ್ಕೆ ಹರಿವಿರ್ತಿದ್ದು, ಅವಾಗ ನೋಡ್ತಾಳ ಒಂದು ಹನಿ ನೀರಿದ್ದಿದ್ದಿಲ್ಲ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ದೇವಾಂಗ ಹಾಗೂ ನೇಕಾರ ಸಮಾಜದವರಿಂದ ಕಾರ್ಯಕ್ರಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ಗೇಟ್ 2 ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಜರುಗಿತು. ದೇವರ ದಾಸಿಮಯ್ಯ ವಿಶ್ವದ ಪ್ರಥಮ ವಚನಕಾರ ರಾಮನಾಥ ಎಂಬ ಹೆಸರಿನಲ್ಲಿ 176 ವಚನಗಳನ್ನು ರಚಿಸಿದ್ದಾರೆ. ಸುರಪುರ ಜಿಲ್ಲೆ ಮುದನೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು. ಅಂಗವಾಗಿ ಮಾತನಾಡಿ ತಹಶೀಲ್ದಾರರಾದ ಶಿವರಾಜ್ ದಾಸಿಮಯ್ಯನವರ ಆದ್ಯ ತತ್ವ ಆದರ್ಶಗಳನ್ನು ಸರ್ವರೂ ಅಳವಡಿಸಿಕೊಳ್ಳಬೇಕಿದೆ ಎಂದರು. ದೇವಾಂಗ ಸಮಾಜದ ಮಾಜಿ ಕಾರ್ಯದರ್ಶಿ ಬಂಗಿ ದೊಡ್ಡ ಮಂಜುನಾಥ ಕಂಪ್ಲಿ ತಾಲೂಕು ಪತ್ರಕರ್ತರು ದೇವರ ದಾಸಿಮಯ್ಯ ಕುರಿತು ಉಪನ್ಯಾಸ ನೀಡಿ 10ನೇ ಶತಮಾನದಲ್ಲಿ ಜನರಲ್ಲಿ ಲಿಂಗ ಸಮಾನತೆ, ವೃತ್ತಿ, ಜಾತಿ ಸಮಾನತೆಯನ್ನು, ಭಕ್ತಿ ಮತ್ತು ಕಾಯಕ ಶ್ರೇಷ್ಠತೆಯನ್ನು ಜಾಗೃತಿಗೊಳಿಸಲು ಶ್ರಮಿಸಿದರು ಎಂದು ತಿಳಿಸಿದರು. 2ನೇ ರಾಷ್ಟ್ರಮಟ್ಟದ ಮುಕ್ತ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ ಕುಮಾರಿ ಸ್ಮೃತಿ ಧೂಪದ ಇವರಿಗೆ, ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ ಬಂಗಿ ದೊಡ್ಡ ಮಂಜುನಾಥ್ರನ್ನು ಕಂಪ್ಲಿ ತಾಲೂಕು ಪತ್ರಕರ್ತರು, ದೇವಾಂಗ ಸಮಾಜ ಹಾಗೂ ನೇಕಾರ ಸಮುದಾಯ ಒಕ್ಕೂಟದಿಂದ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ದೇವಾಂಗ ಮಠದ ಮಂಜುನಾಥ ಸ್ವಾಮಿ, ದೇವಾಂಗ ಸಮಾಜದ ಅಧ್ಯಕ್ಷ ಸಪ್ಪರದ ರಾಘವೇಂದ್ರ, ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಪಿ ಬ್ರಹ್ಮಯ್ಯ, ಬಂಗಿ ಮಂಜುನಾಥ, ವರ್ತಕರಾದ ವೀರಭದ್ರಪ್ಪ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಸಚ್ಚಿದಾನಂದ ಹಿರೇಮಠ, NKS TV4 ಕಂಪ್ಲಿ. ನನ್ನ ಮಗಳಾದ ಸ್ಮೃತಿ ಧೂಪದ್ ಇವರು ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟ್ರಮಟ್ಟದ ಪ್ರಥಮ ಬಹುಮಾನ ಗಳಿಸಿರುತ್ತಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ನನ್ನ ಅರುಳು ಮಲ್ಲಿಗೆ ಕಾದಂಬರಿಗೆ ಕೊಳ್ಳೇಗಾಲದ ಸಾಹಿತ್ಯ ಮಿತ್ರಕೂಟದಿಂದ ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನನಗೆ ದೊರಕಿದ್ದಕ್ಕಾಗಿ ಕಂಪ್ಲಿ ದೇವಾಂಗ ಸಮಾಜ ಹಾಗೂ ಕಂಪ್ಲಿ ತಾಲೂಕು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಗೌರವಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಸಂಭ್ರಮದಿಂದ ಜರುಗಿತು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸುಕ್ಷೇತ್ರ ಶಿಂಗಟಾಲೂರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವವು ಸಾವಿರಾರು ಭಕ್ತರ ಹರ್ಷದ್ಗಾರದ ಮಧ್ಯೆ ಸಂಭ್ರಮದೊಂದಿಗೆ ಜರುಗಿತು. ರಥೋತ್ಸವಕ್ಕೆ ಭಕ್ತರು ಬಾಳೆಹಣ್ಣು, ಉತ್ತತ್ತಿ ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಜಾತ್ರಾ ಮಹೋತ್ಸವದ ಮಹಾರಥೋತ್ಸವಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಅಪಾರ ಭಕ್ತರು ಆಗಮಿಸಿ ಮಹಾರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾದರು. ಅದರಂತೆ ಬೆಳಗ್ಗೆ ಅಗ್ನಿ ಮಹೋತ್ಸವ ನಡೆಯಲಿದ್ದು, ಶನಿವಾರ ಓಕಳಿ ಕಾರ್ಯಕ್ರಮ ನಡೆಯುವುದು.
ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.